ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಗುರುವಾರ ಜುಲೈ 17ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿದ್ದೀರಿ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶೀರ್ವಾದದಿಂದ ನೀವೆಲ್ಲರೂ ಕೂಡ ಜೊತೆಯಾಗಿ 100 ಕಾಲ ಹೀಗೆ ಸಂತೋಷಮಯವಾಗಿ ಸುಖಮಯವಾಗಿ ಬಾಳೋ ಹಾಗೆ ಆಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಿದ್ದೀನಿ ಮತ್ತು ಹರಸ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ. ಯಾರೆಲ್ಲ ಜಾಬ್ ಇಂಟ್ರೆಸ್ಟ್ ಹೋಗ್ತೀರಿ ಅವರು ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಎಂದಿನಂತೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ನಾನು ಆಗಲೇ ಹೇಳಿದೆ, ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಎಲ್ಲರ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯಮಾಡಿ ಎಲ್ಲರಲ್ಲಿ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ದಯವಿಟ್ಟು ಟಿ ವಿ ಸಂಪೂರ್ಣ ಮ್ಯೂಟ್ ಇಲ್ಲಿ ಇಟ್ಕೊಂಡೆ ಕರೆ ಮಾಡಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದ ಮೇಲೆ ಪ್ರಸಾರಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಅದ್ರ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬಿಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳಬೇಕು ಅಂತ ಆಸೆ ಇಟ್ಕೊಂಡಿರ್ತಾರಲ್ವ, ಸೊ ಅವ್ರಿಗೆ ಬೇಜಾರಾಗೋದು ಬೇಡ. ಅದೇ ರೀತಿ ಯಾರಿಗೆ ಈ ಕಾರ್ಯಕ್ರಮ ಬೆಳಗಿನ ಸಮಯದ ಒತ್ತಡದಲ್ಲಿ ಕೆಲಸಗಳ ಒತ್ತಡದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅವರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕೂಡ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾರಿಗೆ ಬೆಳಗ್ಗೆನೂ ಆಗೋದಿಲ್ಲ, ಯಾರಿಗೆ ಸಾಯಂಕಾಲನೂ ಆಗೋದಿಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ವಿಶೇಷವಾಗಿ ನಮಸ್ತೆ ದೇವನಗಿರಿ ಇರತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಸೊ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ನಮಗೆ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಯಾರೆಲ್ಲ ಇದುವರೆಗೂ ನಮ್ಮ ನಮಸ್ತೆ ದೇವನಗಿರಿ ಇರತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಿತೈಷಿಗಳು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ. ಸೊ ಹಾಗಾದಾಗ ನಮ್ಮ ಚಾನಲ್ನಲ್ಲಿ ಏನೆಲ್ಲ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇರುತ್ತೆ ಅದು ಲೈವಲ್ಲಿ ಬಂದು ನಿಮಗೆ ಸಿಗುತ್ತೆ, ಟಾಪಪ್ಪಲ್ಲಿ ಬಂದು ಸಿಗುತ್ತೆ. ಅದು ಕ್ರೀಡಾ ಸುದ್ದಿಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ದೈವನೃತ್ಯದ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಇನ್ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೂ ಕೂಡ ಆ ಕಾರ್ಯಕ್ರಮಗಳು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸಲ್ಲಿ ಸಿಗುತ್ತೆ. ಸೊ ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಹೆಚ್ಚು ತಡ ಮಾಡಿದ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿನ ವಿಶೇಷ ಏನು ಅಂತ ನೋಡೋದಾದರೆ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ, ಅಂದರೆ ವಿಶ್ವ ನ್ಯಾಯ ದಿನ ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ಸಾಕಷ್ಟು ಒಂದು ನ್ಯಾಯಾಲಯದ ಕುರಿತಾಗಿ ಇವತ್ತು ಮಾತಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನಮ್ಮ ದಿನನಿತ್ಯ ಜೀವನದಲ್ಲಿ ನ್ಯಾಯಾಧೀಶರ ಪಾತ್ರ ಏನು, ಅದೇ ರೀತಿ ನಾವು ಪಾಲಿಸ್ತಕ್ಕಂಥ ಕಾನೂನು ಕಟ್ಟಳೆಗಳ ಒಂದು ಪಾತ್ರ ಏನು, ನಾವು ಕಾನೂನನ್ನು ಉಲ್ಲಂಘಿಸಿದಾಗ ನಮಗೇನೆಲ್ಲ ರೀತಿಯ ಪನಿಷ್ಮೆಂಟ್ ಆಗತ್ತೆ ಅನ್ನೋದನ್ನು ಕೂಡ ಯಾರಾದರೂ ಲಾಯರ್ ಕಾಲ್ ಮಾಡಿದ್ರೆ ಅವರಿಂದ ಕೇಳೋ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ. ಅದೇ ರೀತಿ ನೀವೆಲ್ಲರೂ ಕೂಡ ವಿಶೇಷವಾಗಿ ಒಂದು ಸಮಾಜ ಅಂತ ಗುರುತಿಸ್ಕೊಂಡಾಗ ಎಲ್ಲರೂ ಸರಿದಾರಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಒಂದು ವೇಳೆ ಎಡವಿ ಏನಾದರೂ ತಪ್ಪು ಮಾಡಿದ್ದೆ ಆದರೆ ಅದಕ್ಕೆ ಒಂದು ನ್ಯಾಯಾಧೀಶರು ಅಂತಿರ್ತಾರೆ, ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪು ಸರಿ ಎಲ್ಲವನ್ನ ಓರೆಗೆ ಹಚ್ಚಿ ಅದಕ್ಕೆ ಏನು ಸಲಹೆ ಅಥವಾ ಸೂಚನೆ ನೀಡಬೇಕು ಅಥವಾ ಶಿಕ್ಷೆ ನೀಡಬೇಕು, ಅದಕ್ಕೆ ಪರಿಹಾರ ನೀಡಬೇಕು, ಅದನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನ್ಯಾಯಾಧೀಶರು. 100 ವರ್ಷಗಳಿಂದ ನಮ್ಮ ಒಂದು ನ್ಯಾಯದೇವತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದಿತ್ತು. ಅದರ ಜೊತೆಗೆ ಒಂದು ನ್ಯಾಯಾಲಯದಲ್ಲಿರ್ತಕ್ಕಂಥ ಒಂದು ನ್ಯಾಯಮೂರ್ತಿಯ ಒಂದು ಸ್ಟ್ಯಾಚ್ಯೂ ಇತ್ತು, ಅದು ವಿದೇಶಿ ಸ್ಟ್ಯಾಚ್ಯೂ ಮೂರ್ತಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅದನ್ನು ಬದಲಾವಣೆ ಮಾಡಿ ನ್ಯಾಯದೇವತೆಯ ಕಣ್ಣಿಗೆ ಪಟ್ಟೆಯನ್ನು ತೆಗೆದಿದ್ದಾರೆ. ಅದೇ ರೀತಿ ನ್ಯಾಯದೇವತೆಯ ಒಂದು ಮೂರ್ತಿಗೆ ಅಪ್ಪಟ ಭಾರತೀಯ ಉಡುಪನ್ನು ಧರಿಸೋದ್ರ ಮೂಲಕ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಅಲ್ಲಿ ಭಗವದ್ಗೀತೆಯ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತೇವೆ, ಸತ್ಯವನ್ನೇ ಹೇಳ್ತೇವೆ, ಸತ್ಯವನ್ನಲ್ಲದೆ ಇನ್ನೇನು ಹೇಳೋದಿಲ್ಲ ಅಂಥೇಳಿ. ಹಾಗೆ ಅಲ್ಲಿ ಹೇಳ್ತಕ್ಕಂಥ ಎಲ್ಲರೂ ಕೂಡ ಸತ್ಯವನ್ನೇ ಹೇಳಿದ್ದೆ. ಆದರೆ ಬಹುಶಃ ನಮ್ಮ ಒಂದು ದೇಶದಲ್ಲಿ ನ್ಯಾಯಾಲಯಗಳ ಅವಶ್ಯಕತೆಯೇ ಇರೋದಿಲ್ಲ ಅಂತ ಅನಿಸುತ್ತೆ. ಸೊ ಸಾಧ್ಯವಾದಷ್ಟು ಎಲ್ಲರೂ ಸತ್ಯವನ್ನೇ ಮಾತಾಡಿ ಸತ್ಯದಲ್ಲಿ ನಡೆಯೋ ರೀತಿಯಲ್ಲಿ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಸೊ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಒಂದು ವಿಚಾರಗಳಲ್ಲಿ ಮುಖ್ಯವಾಗಿ ನಮ್ಮ ದಾವಣಗೆರೆ ವಿಚಾರದಿಂದನೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ದಾವಣಗೆರೆಯ ಒಂದು ಖುಷಿ ವಿಚಾರ ಮೊದಲೇ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯ ಮಟ್ಟಿಗೆ ಅತ್ಯಂತ ಪ್ರೀತಿ ಪಾತ್ರ ನದಿಯಾಗಿರ್ತಕ್ಕಂಥ ತುಂಗಭದ್ರಾ, ಅದರ ಜೊತೆಗೆ ನಮ್ಮೆಲ್ಲರ ಜೀವನಾಡಿಯಾಗಿರ್ತಕ್ಕಂಥ ಭದ್ರಾ ಡ್ಯಾಮ್ ತುಂಬಲಿಕ್ಕೆ ಇನ್ನೂ 5 ಅಡಿಯಷ್ಟು ಬಾಕಿ ಇದೆ ಅಂತ ತಿಳಿದು ಬರ್ತಾ ಇದೆ. ಆದಷ್ಟು ಬೇಗ ಅದು ತುಂಬಲಿ. 186 ಅಡಿ ಅದರ ಗರಿಷ್ಠ ಮಟ್ಟ.
ಈಗಾಗಲೇ ನೀರನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಹೊರಗಡೆ ಬಿಟ್ಟಿರೋದ್ರಿಂದ ಅದು ತುಂಬಿಲ್ಲ. ಇಲ್ಲಾಂದರೆ ಅಧಿಕೃತವಾಗಿ ಅದು 2-3 ದಿವಸಗಳ ಹಿಂದೆಯೇ ತುಂಬಬೇಕಾಗಿತ್ತು ಅಂತಕ್ಕಂಥದ್ದು ಅಲ್ಲಿನ ತಜ್ಞರ ಒಂದು ಹೇಳಿಕೆ. ಹೌದು, ಅಫ್ಕೋರ್ಸ್ ನೀರನ್ನು ನಾವು ಓವರ್ಲೋಡ್ ಆಗಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನೀರನ್ನು ಹೊರಗಡೆ ಬಿಡಲೇಬೇಕಾಗತ್ತೆ ಡ್ಯಾಮಿಂದ. ಸೊ 4 ಕ್ರೇಸ್ಟ್ ಗೇಟ್ಗಳನ್ನ ಓಪನ್ ಮಾಡೋದ್ರ ಮೂಲಕ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ಬಿಟ್ಟಿದ್ದಾರೆ. ಹಾಗಾಗಿ ಅದು ಅಧಿಕೃತವಾಗಿ 185 ಅಡಿಗೆ 186 ಅಡಿಗೆ ತಲುಪಿಲ್ಲ. ಅದೇ ರೀತಿ ದಾವಣಗೆರೆ ಅಂತ ಹೇಳಿದ್ರೇ ನಾವೆಲ್ಲರೂ ಕೂಡ ತುಂಬ ಫೇಮಸ್ ಆಗಿ ತುಂಬ ಹ್ಯಾಪಿಯಾಗಿ ಇರ್ತಕ್ಕಂಥದ್ದು, ಅದನ್ನು ರಿಮೆಂಬರ್ ಮಾಡ್ಕೊಳ್ತಕ್ಕಂಥದ್ದು ಒಂದು ನಮ್ಮ ದಾವಣಗೆರೆ ಬೆಣ್ಣೆ ದೋಸೆಗೆ, ಇನ್ನೊಂದು ನಮ್ಮ ದಾವಣಗೆರೆಯ ಮಂಡಕ್ಕಿ, ನರ್ಗಿಸ್ ಮಂಡಕ್ಕಿ ಅಂತೇನು ಹೇಳ್ತೀವಿ. ಮಂಡಕ್ಕಿ ಮೆಣಸಿನ್ಕಾಯಿಗೆ ದಾವಣಗೆರೆ ಯಾವಾಗಲೂ ಫೇಮಸ್ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಹೊರತುಪಡಿಸಿ ಒಂದಷ್ಟು ಕೆಟ್ಟ ಚಟುವಟಿಕೆಗಳಿಗೂ ಕೂಡ ಹೆಸರಾಗ್ತಾ ಇರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಅದು ಕೂಡ ನಾವೆಲ್ಲ ಊಟ ಮಾಡಿ ಆರೋಗ್ಯಕ್ಕೋಸ್ಕರ ತಿನ್ನಬೇಕಾಗಿರ್ತಕ್ಕಂಥ ಪಾನ್ ಬೀಡ ಅಂಗಡಿಯಲ್ಲಿ ಈ ಮಾದಕ ದ್ರವ್ಯಗಳನ್ನು ಅಥವಾ ನಿಷೇಧಿತ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಒಂದು ನಾವೆಲ್ಲರೂ ಕೂಡ ಪ್ರಜ್ಞಾವಂತ ಸಮಾಜದ ಏನು ವಾಸಿಕರು ಅಂತ ಹೇಳ್ತೀವಿ, ಅವರೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಅಂಥೇಳಿ ನನಗಂತೂ ಅನ್ನಿಸ್ತಾ ಇದೆ. ಅದು ಕೂಡ ನಗರದ ಮಧ್ಯದಲ್ಲಿ ಇರ್ತಕ್ಕಂಥ ರಾಮಡ್ಕೋ ಸರ್ಕಲ್ನಲ್ಲಿ ಇರ್ತಕ್ಕಂಥ ಒಂದು ಪಾನ್ ಬೀಡ ಅಂಗಡಿಯಲ್ಲಿ ಈ ರೀತಿ ನಶೆ ಏರಿಸ್ತಕ್ಕಂಥ ಮತ್ತು ಮಾದಕ ದ್ರವ್ಯ ವಸ್ತುಗಳನ್ನು ಹೊಂದಿರತಕ್ಕಂಥ ಪಾನ್ ಬೀಡಗಳನ್ನು, ಗಾಂಜಾ ಸೇರಿದಂತೆ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಮಾರಾಟ ಮಾಡೋದ್ರ ಒಂದು ಮೂಲಕ ನಮ್ಮ ದಾವಣಗೆರೆಯ ಕೀರ್ತಿಗೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು. ಸದ್ಯ ಈಗ ಅವರೆಲ್ಲರನ್ನ ಬಂಧಿಸಿ ಮುಂದಿನ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಎಷ್ಟು ದಿವಸಗಳಿಂದ ಇವರೆಲ್ಲ ಮಾರ್ತಾ ಇದ್ರು, ಯಾರೆಲ್ಲ ಇದನ್ನು ಸೇವಿಸ್ತಾ ಇದ್ರು, ಗೊತ್ತಿದ್ದು ಸೇವಿಸ್ತಾ ಇದ್ದವರು ಎಷ್ಟು ಜನ, ಗೊತ್ತಿಲ್ಲದೆ ಸೇವಿಸ್ತಾ ಇದ್ದವರು ಎಷ್ಟು ಜನ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದಕ್ಕೆ ಸಹಕಾರ ನೀಡಿದ್ಯಾರಿಲ್ಲ ಅನ್ನತಕ್ಕಂಥ ಒಂದು ತನಿಖೆ ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ರೀತಿಯಿಂದ ಲಗಾಮನ್ನು ಹಾಕೋದ್ರ ಮೂಲಕ ದಾವಣಗೆರೆಯ ಹೆಸರನ್ನು ಮತ್ತೆ ಒಂದು ಉತ್ತುಂಗಕ್ಕೆ ಏರಿಸೋ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅತ್ಯಂತ ಶಿಸ್ತಿನ SP ಗಳಾಗಿರ್ತಕ್ಕಂಥ ನಮ್ಮ ಉಮಾ ಪ್ರಶಾಂತ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅಂತ ನಾನಂತೂ ಭಾವಿಸ್ತಾ ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಚಾರ ಕೂಡ ಹೌದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಅಂತೂ ಹೇಳುತ್ತಿರೋದು. ಅದೇ ರೀತಿ ದಿನನಿತ್ಯ ನೂರಾರು ಸಾವು ನೋವುಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಮನೆ ಯಜಮಾನ ಅಥವಾ ಮನೆಯ ಮುಖ್ಯಸ್ಥ ಯಾರಾದರೂ ಒಬ್ಬರು ಸತ್ತೋಗ್ಬಿಟ್ರಂತೂ ಆ ಕುಟುಂಬನೇ ಬೀದಿ ಬಂದ್ಬಿಡುತ್ತೆ, ಕಂಗಾಲಾಗ್ಬಿಡುತ್ತೆ. ಪ್ರತಿಯೊಬ್ಬರು ಕೂಡ, ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬರು ಕೂಡ 2-3 ATM ಕಾರ್ಡ್ಗಳನ್ನ ಇಟ್ಕೊಂಡಿರ್ತೀವಿ, 2-3 ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಇಟ್ಕೊಂಡಿರ್ತೀವಿ. ಸೊ ಯಾಕೆ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀನಿ, ATM ಕಾರ್ಡ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರ್ ಇದೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹತ್ರ ಇರ್ತಕ್ಕಂಥ ATM ಕಾರ್ಡ್ನಲ್ಲಿ ಒಂದು ಪೇ ಆಗಿರ್ತಕ್ಕಂಥ ಒಂದು ಇನ್ಸೂರೆನ್ಸ್ ಪಾಲಿಸಿ ಇರುತ್ತೆ. ಅದು ತುಂಬ ಜನರಿಗೆ ಗೊತ್ತಿರೋಲ್ಲ. ಗೊತ್ತಿದ್ರೂ ಕೂಡ ಅವರು ಅದನ್ನು ಬೇರೆಯವರಿಗೆ ಹೇಳೋ ಒಂದು ಪ್ರಯತ್ನವನ್ನು ಮಾಡಿರಲ್ಲ. ಆದರೆ ಇದೆಲ್ಲವನ್ನು ಗೊತ್ತಿರ್ತಕ್ಕಂಥ ಬ್ಯಾಂಕ್ನವರು ಯಾವುದೇ ಕಾರಣಕ್ಕೂ ಆ ವಿಚಾರವನ್ನು ನಮಗೆ ತಿಳಿಸೋದೇ ಇಲ್ಲ. ಇದು ಕೂಡ ತುಂಬ ಒಂದು ಶಾಕಿಂಗ್ ವಿಚಾರ. ಏನಪ್ಪ ಇಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಯಾರೋ ಒಬ್ಬ XYZ ಪರ್ಸನ್ ಅವನ ಹತ್ರನೂ ಒಂದು 2 ಅಥವಾ 3 ATM ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ. ಮನೆಗೆ ಅವನೊಬ್ಬನೇ ದುಡಿತಕ್ಕಂಥ ವ್ಯಕ್ತಿ ಅಂತ ಇದ್ದಾಗಲೂ ಕೂಡ ಆ ಒಂದು ATM ಕಾರ್ಡ್ ಮೂಲಕ ಅವನ ಕುಟುಂಬಕ್ಕೆ ಒಂದಷ್ಟು ಪರ್ಮನೆಂಟ್ ಆಗಿರ್ತಕ್ಕಂಥ ಸೋರ್ಸ್ ಅಥವಾ ಒಂದಷ್ಟು ಲಂಸಮ್ ಆಗಿರ್ತಕ್ಕಂಥ ಹಣ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಯಾವ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಅದರಿಂದ ಎಷ್ಟೆಲ್ಲ ಇನ್ಸೂರೆನ್ಸ್ ಅಮೌಂಟ್ ನಿಮ್ಗೆ ಬರ್ಬೋದು ಅನ್ನೋ ಒಂದು ಕ್ವಿಕ್ ಅಪ್ಡೇಟನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ರೂಪೇ ಕಾರ್ಡ್ ಏನಾದರೂ ಇದೆ ಅಂತ ನೀವು ಅಂದ್ಕೊಂಡ್ರಿ ಅಂತ ಹೇಳಿದ್ರೆ, ಅದರಿಂದ ನಿಮಗೆ ಕನಿಷ್ಠ ಪಕ್ಷ 2 ಲಕ್ಷ ರೂಪಾಯಿ ನೀವು ಆ ಕಾರ್ಡ್ನಿಂದ ಇನ್ಸೂರೆನ್ಸನ್ನು ಪಡ್ಕೋಬೋದು. ಸೊ ಈಗ ಯಾವುದೋ ಒಬ್ಬ ವ್ಯಕ್ತಿ ರೂಪೇ ಕಾರ್ಡ್ ಅವನ ಹತ್ರ ಇತ್ತು, ಅವನು ATM ಕಾರ್ಡನ್ನ ಬಳಸ್ತಾ ಇದ್ದ, ಆಕಸ್ಮಿಕವಾಗಿ ಅವನು ಸತ್ತು ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವನು 2 ಲಕ್ಷ ರೂಪಾಯಿವರೆಗೂ ಎಲಿಜಿಬಲ್ ಇರ್ತಾನೆ. ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ 30ರಿಂದ 45 ದಿನಗಳ ಒಳಗಡೆ ಅವರು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಇವರು ಡೆತ್ ಆಗಿದ್ದಾರೆ ಅಂತ ಒಂದು ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕು. ಅದರ ಜೊತೆಗೆ ಆ ಒಂದು ATM ಕಾರ್ಡ್ ಕಳೆದ 90 ದಿನಗಳಲ್ಲಿ ಒಂದು ಬಾರಿ ಆದರೂ ಯೂಸ್ ಆಗಿರಬೇಕು. ಸೊ ಇದೊಂದೇ ಒಂದು ಕಂಡೀಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ನಗದು ಹಣವನ್ನು ಆ ಬ್ಯಾಂಕ್ನ ಕಡೆಯಿಂದ ಕೊಡಬೇಕು. ಇದು ಒಂದು ಕಂಡೀಷನ್. ಇನ್ನು ಎರಡನೇದಾಗಿ ನಿಮ್ಮ ಹತ್ರ ಒಂದು ವೇಳೆ ರೂಪೇ ಕಾರ್ಡ್ ಇಲ್ಲ ಅಥವಾ ನಿಮ್ಮ ಹತ್ರ ಯಾವುದು ವೀಸಾ ಕಾರ್ಡ್ ಇದೆ ಅಂತ ಹೇಳಿದ್ರೆ, ವೀಸಾ ಕಾರ್ಡ್ ಇದ್ದರೆ ಅಪ್ ಟು 1 ಲಕ್ಷದ ರೂಪಾಯಿವರೆಗೂ ಕೂಡ ನಿಮಗೆ ಒಂದು ಇನ್ಸೂರೆನ್ಸ್ ಅಮೌಂಟ್ ಬರುತ್ತೆ ಆ ಒಂದು ಬ್ಯಾಂಕ್ನಿಂದ. ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಮಾಸ್ಟರ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಅಪ್ ಟು 50,000 ರೂಪಾಯಿವರೆಗೂ ನಿಮಗೆ
ಆ ಒಂದು ಬ್ಯಾಂಕ್ನಿಂದ ಹಣವನ್ನು ಕೊಡ್ತಾರೆ. ಇನ್ನೇನು ನಿಮ್ಮ ಹತ್ರ ಯಾವುದಾದ್ರೂ ವೀಸಾ ಅಂತ ATM ಕಾರ್ಡ್ ಮೇಲೆ ನನ್ನ ಹತ್ರ ಇದೆ, ಆ ಕಾರ್ಡ್ನ ತೋರಿಸ್ತಾ ಇದ್ದೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಬಟ್ ಓಕೆ, ನನ್ನ ಹತ್ರ ಈಗ IT ಕಾರ್ಡ್ ಇಲ್ಲ, ಅದು ತೋರಿಸ್ತೀನಿ. ವೀಸಾ ಅಂತ ಒಂದು ATM ಕಾರ್ಡ್ ಮೇಲೆ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಆ ಕಾರ್ಡ್ ಏನಾದ್ರು ನಿಮ್ಮ ಹತ್ರ ಇದೆ ಅಂತ ಹೇಳೋದಾದರೆ ನಿಮಗೆ ಅಪ್ ಟು 5 ಲಕ್ಷದ ರೂಪಾಯಿವರೆಗೂ ಕೂಡ ಆ ATM ಕಾರ್ಡಿಂದ ಇನ್ಸೂರೆನ್ಸ್ ಬರುತ್ತೆ. ಸೊ ಒಂದು ವೇಳೆ ಕಳೆದ 30ರಿಂದ 45 ದಿವಸಗಳ ಒಳಗೆ ಯಾರಾದರೂ ನಿಮ್ಮ ಸ್ನೇಹಿತರು, ಅವ್ರ ಕುಟುಂಬದವ್ರು ಯಾರಾದರೂ ಎಕ್ಸ್ಪರ್ಟ್ ಆಗಿದ್ದರೆ, ಅವರೇನಾದರೂ ಚಾಲ್ತಿ ATM ಕಾರ್ಡನ್ನು ಇಟ್ಕೊಂಡಿದ್ರೆ ದಯವಿಟ್ಟು ಕೂಡಲೇ ಬ್ಯಾಂಕಿಗೆ ಹೋಗ್ಬಿಟ್ಟು ಈ ಒಂದು ಅಮೌಂಟ್ ಬಗ್ಗೆ ಎನ್ಕ್ವೈರಿ ಮಾಡಿ ಈ ಅಮೌಂಟನ್ನು ನೀವು ಬ್ಯಾಂಕ್ನಿಂದ ನೇರವಾಗಿ ಪಡೆದುಕೊಳ್ಳೋಂಥ ಕೆಲಸವನ್ನು ಮಾಡಿ. ಎರಡೇ ಕಂಡೀಷನ್ ಇರ್ತಕ್ಕಂಥದ್ದು, ಒಂದು ಆ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, ಎರಡನೇದು ಆ ATM ಕಾರ್ಡ್ ಕಳೆದ 90 ದಿನಗಳಲ್ಲಿ ಒಂದು ಬಾರಿಯಾದರೂ ಹಣವನ್ನು ವಿಡ್ರಾ ಮಾಡಿರಬೇಕು ಇಲ್ಲ ಡೆಪಾಸಿಟ್ ಮಾಡಿರಬೇಕು, ಅಷ್ಟೇ ಕಂಡೀಷನ್. ಸೊ ಅದಿತ್ತು ಅಂದರೆ ನಿಮಗೆ ಸಂಪೂರ್ಣವಾಗಿ ಹಣವನ್ನು ಬ್ಯಾಂಕ್ನವರು ಕೊಡಲೇಬೇಕು. ಏಕೆಂದರೆ ಅವ್ರಿಗೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವ ಬ್ಯಾಂಕ್ನವರು ಕೂಡ ಇದನ್ನು ನಿಮಗೆ ಡೀಟೇಲ್ಸ್ ಕೊಡಲಿಕ್ಕಿಲ್ಲ. ಆದರೆ ನಮ್ಮ V1 ವಾಹಿನಿ ವತಿಯಿಂದ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಅವರ ಸ್ನೇಹಿತರಿಗೆ, ಅವ್ರ ಕುಟುಂಬಸ್ಥರಿಗೆ ಯಾರಿಗಾದರೂ ಅದರಿಂದ ಸಹಾಯ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ಇನ್ಫಾರ್ಮೇಷನ್ಸನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಖಂಡಿತ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಮ್ಮ ಒಂದು ಭಾರತದ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸತ್ತವರ ಆಧಾರ್ ಕಾರ್ಡ್ ಕೂಡ ಇವತ್ತಿನವರೆಗೂ ಚಾಲ್ತಿ ಇದೆ. ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಎಷ್ಟು ಜನ ಸತ್ತಿರೋರ ಆಧಾರ್ ಕಾರ್ಡ್ ಇದುವರೆಗೂ ಚಾಲ್ತಿ ಇದೆ, ಇದುವರೆಗೂ ಅದನ್ನು ನಿಷ್ಕ್ರಿಯಗೊಳಿಸಿಲ್ಲ ಅಥವಾ ಸರೆಂಡರ್ ಮಾಡಿಲ್ಲ ಅಂತ ನೋಡೋಕೆ ಹೋದರೆ ಆಶ್ಚರ್ಯ ಅಂತ ಅನಿಸುತ್ತೆ. ಹೆಚ್ಚು ಕಡಿಮೆ 1,15,00,000 ಆಧಾರ್ ಕಾರ್ಡ್ಗಳು ಈಗ ಆಗಲೇ ನಿಷ್ಕ್ರಿಯಗೊಂಡಿದ್ದಾವಂತೆ. ಒಂದು, ಅವರು ಸತ್ತು ಹೋಗಿದ್ದಾರೆ, ಇಲ್ಲ ಅಂದರೆ ಅವರು ಆ ಆಧಾರ್ ಕಾರ್ಡ್ಗಳನ್ನ ಸತ್ತ ನಂತರನೂ ಕೂಡ ನಿಷ್ಕ್ರಿಯಗೊಳಿಸಿಲ್ಲ ಅಥವಾ ಸರೆಂಡರ್ ಮಾಡಿಲ್ಲ ಅಂಥೇಳಿ. ಸೊ ಇಷ್ಟೊಂದು ದೊಡ್ಡ ಮೊತ್ತದ ಆಧಾರ್ ಕಾರ್ಡ್ಗಳನ್ನು ಇನ್ನೂ ಮಿಸ್ಯೂಸ್ ಮಾಡ್ಕೊಳ್ತಾನೆ ಇದ್ದಾರಂಥ ಜನ. ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ನಿಮ್ಮ ಕುಟುಂಬಸ್ಥರು ಆಧಾರ್ ಕಾರ್ಡ್ನ ವಾರಸುದಾರರು ಯಾರಾದರೂ ಇಲ್ಲ ಅಂದರೆ ದಯವಿಟ್ಟು ಅದರ ಗಮನವನ್ನು ಸಂಬಂಧಪಟ್ಟ ಸರ್ಕಾರದ ಇಲಾಖೆಗೆ ತೊಗೊಂಬಂದು ಅದನ್ನು ಆದಷ್ಟು ಬೇಗ ನಿಲ್ಲಿಸೋ ಒಂದು ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಸರ್ಕಾರದಿಂದನೇ ಮುಟ್ಟುಗೋಲು ಹಾಕ್ಕೊಳ್ತಾ ಇದ್ದಾರೆ. ಇನ್ನೊಂದು ಕರೆ ಬರ್ತಿದ್ರ ಜೊತೆ ಮಾತಾಡೋಣ, ಬಹುಶಃ ಸುಧಾ ಮೇಡಮ್ ಅನ್ಸುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಗುಡ್ ಮಾರ್ನಿಂಗ್ ಸರ್. ನಿಮಗೆ ವೆರಿ ಗುಡ್ ಮಾರ್ನಿಂಗ್ ಮಾ, ಶುಭೋದಯ. ತಿಂಡಿ ಆಯ್ತಾ? ಹ್ಞೂ ಸರ್ ಆಯ್ತು. ಪಾಲಕ್ ರೈಸ್ ಮಾಡಿದ್ದೆ ಸರ್. ತಾಳಿಪಟ್ಟು. ಓಕೆ, ಹೇಳಿ ಮಾ, ಯಾರಿಗಾದ್ರು ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಿನ್ನೆ ಇವ್ರದ್ದು ಬರ್ತ್ಡೇ ಆಯ್ತಲ್ಲ ಸರ್, ರಾಧಕ್ಕ ಅವ್ರದ್ದು, ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಖಂಡಿತ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಡೆಯಿಂದ ಮತ್ತೊಮ್ಮೆ ರಾಧಕ್ಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾವು ಕೂಡ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಾ. ಇವತ್ತು ವಿಶೇಷವಾಗಿ ವಿಶ್ವ ನ್ಯಾಯ ದಿನ ಇದೆ, ಅದರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನು ಅಂದ್ರೆ, ನಾವು ಏನೇ ಒಳ್ಳೇದ್ ಮಾಡಿದ್ರು ನಮಗೆ ನ್ಯಾಯ ದೊರಕಬೇಕಷ್ಟೇ ಹೊರತು ಅದು ಯಾವ ಒಂದು ಇದಕ್ಕೂ ಇದಾಗಕ್ಕೆ ಇದು ಮಾಡಬಾರ್ದು ಸರ್. ಅದು ನಾನು ಹೇಳ್ತೀನಿ ಸರ್. ಓಕೆ, ಸೊ ಸದಾ ಯಾವಾಗಲೂ ಸತ್ಯದ ಪರವಾಗಿರಬೇಕು ಅಂತೀರಿ? ಹೌದು ಸರ್, ಹೌದು ಸರ್. ಖಂಡಿತಮ್ಮ, ಖಂಡಿತ. ಹಿಂದಿಲಿ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಮಾತಿದೆ, ಭಗವಾನ್ ಕೆ ಘರ್ ಮೇ ದೇರ್ ಹೋ ಸಕ್ತಾ ಹೈ ಕಭಿ ಅಂಧೇರ್ ನಹಿ ಅಂತೇಳಿ. ಅಂದರೆ ಭಗವಂತ ಕೊಡೋದನ್ನ ತಡವಾಗಿ ಕೊಡ್ಬೋದು, ಆದರೆ ಯಾವತ್ತೂ ಕೊಡದೇ ಇರಲ್ಲ, ಅಥವಾ ಸತ್ಯಕ್ಕೆ ಜಯ ಅಂತಕ್ಕಂಥದ್ದು ಯಾವತ್ತೂ ಇರುತ್ತೆ ಅಂತಕ್ಕಂಥದ್ದು ಆ ಮಾತಿನ ಒಂದು ಅರ್ಥ. ನಾವು ಸತ್ಯದ ದಾರಿಯಲ್ಲಿ ನಡೆದಿದ್ದೆ ಆದರೆ, ಒಳ್ಳೇದನ್ನು ಮಾಡಿದ್ದೆ ಆದರೆ ಖಂಡಿತ ತಡ ಆದರೂ ಕೂಡ ಅದರ ಫಲ ನಮಗೆ ಸಿಕ್ಕೇ ಸಿಗತ್ತೆ ಅಂತ. ಹೌದು ಸರ್, ತಾಳಿದವನು ಬಾಳಿ ಅನ್ನೋಂತಂದು ಇದನ್ನ ನೋಡಿ ಸರ್ ಮಾಡಿರೋದು. ಖಂಡಿತ ಖಂಡಿತ. ಸೊ ಯಾವಾಗಲೂ ತಾಳ್ಮೆ ಇಟ್ಕೊಳ್ಳಿ, ಆ ಭಗವಂತನ ನಂಬಿಕೆ ಇಟ್ಕೊಳ್ಳಿ. ಖಂಡಿತ ಆ ಭಗವಂತನಿಗೆ ಗೊತ್ತು ನಮಗೆ ಏನು ಕೊಡಬೇಕು, ಹೇಗೆ ಕೊಡಬೇಕು, ಎಷ್ಟೊತ್ತಿಗೆ ಕೊಡಬೇಕು ಅಂತೇಳಿ ಅಲ್ವಾ? ಹೌದು ಸರ್. ಖಂಡಿತ ಕೊಟ್ಟೆ ಕೊಡ್ತಾನೆ. ತೃಣದಲ್ಲೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಹುಲ್ಲುಗರಿಕೆಯಲ್ಲೂ ಕೂಡ ಆ ಭಗವಂತನ ಸಾಕ್ಷಾತ್ಕಾರ ಇದೆ. ಆ ಒಂದು ಹುಲ್ಲುಕಡ್ಡಿ ಆಡಬೇಕು, ಅಲ್ಗಾಡಬೇಕು ಅಂತ ಹೇಳಿದ್ರು ಕೂಡ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ಪ್ರೇರಣೆ ಕೊಟ್ಟಾಗ ಮಾತ್ರ ಅದು ಅಲ್ಗಾಡತ್ತಂತ, ಇಲ್ಲ ಅಂದ್ರೆ ಖಂಡಿತ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಹೌದು. ಈಗ ಗುಡುಗು ಸಿಡ್ಲು ಇದಾಗತ್ತೆ, ಹಾಕದೇ ಆಗ್ಲಿ, ಹಾವು ಕಡಿಯೋದೇ ಆಗ್ಲಿ, ದೇವರ ಆಜ್ಞೆ ಇಲ್ದಲ್ಲೂ ಯಾವುದೂ ಆಗೋದಿಲ್ಲ ಸರ್ ಅದು. ಖಂಡಿತ ಖಂಡಿತ. ಸೊ ನನಗೆ ಇದನ್ನ ಹೇಳುವಾಗ ತುಂಬಾ ಆಶ್ಚರ್ಯ ಅಂತ ಅನ್ಸುತ್ತೆ. ಮೊನ್ನೆ ತಾನೇ ಅಹಮದಾಬಾದಲ್ಲಿ ಒಂದು ವಿಮಾನ ಅಪಘಾತ ಆಗತ್ತೆ. ವಿಮಾನದಲ್ಲಿ ಇರ್ತಕ್ಕಂಥ 274 ಜನರಲ್ಲಿ 273 ಜನ ಸತ್ತೋಗ್ತಾರೆ. ಆದರೆ ಒಬ್ಬನು ಯಾವುದೇ ರೀತಿಯ ಹೆಚ್ಚು ತೊಂದರೆ ಆಗದಂಗೆ ಪವಾಡ ಸದೃಶ ರೀತಿಯಲ್ಲಿ ಅಲ್ಲಿಂದ ಹೊರಗೆ ಬರ್ತಾನೆ. ಅದು ಕೂಡ ನಡ್ಕೊಂಡು ಹೊರಗೆ ಬರ್ತಾನೆ. ಎಷ್ಟೊಂದು ಆಶ್ಚರ್ಯ ಅನ್ಸುತ್ತಲ್ವಾ? ಆ ವಿಮಾನದಲ್ಲಿರ್ತಕ್ಕಂಥ ಎಷ್ಟು ಮಹಿಮೆ ಇರ್ಬೋದು ಸರ್ ಅವರಿಗೆ. ಹೌದು, ಎಲ್ಲಾ ವಸ್ತುಗಳು ಸುಟ್ಟು ಕರ್ಕಲಾಗತ್ತೆ. ಅಲ್ಲಿ ಭಗವದ್ಗೀತೆಯ ಒಂದು ಪುಸ್ತಕ ಇರುತ್ತೆ, ಆ ಭಗವದ್ಗೀತೆಯ ಪುಸ್ತಕ ಒಂದೇ ಒಂದು ಪೇಪರ್ ಕೂಡ ಸುಟ್ಟಿರೋಲ್ಲ.
ಅಲ್ಲ ದೇವ್ರು ಇದಾರೆ ಅನ್ನೋದು ಇದೇ ಉದಾಹರಣೆ ಸರ್. ಖಂಡಿತ. ಸರ್ ನಾವು ಮಳೆ ಇರ್ಲಿಲ್ಲ ಸರ್, ಒಂದ್ ವರ್ಷ ಫುಲ್ಲು. ಮೇಡಮ್ ಅವ್ರು ಹೇಳಿದ್ರು ಅವತ್ ನಮ್ ಮನೆಗೆ ವಾರನು ಒಂದ್ 5 ವಾರ 6 ವಾರ ಸತ್ಸಂಗ ಮಾಡ್ತಿದ್ವಿ ಸರ್. ಮಳೆನೇ ಇರ್ಲಿಲ್ಲ. ಅವರು ಅವತ್ತು ಲಾಸ್ಟ್ನೇ ದಿವಸ ಹೇಳಿದ್ರು ವರ್ಣ ದೇವನ್ ಪ್ರಾರ್ಥನೆ 9 ನಿಮಿಷ ಹಂಗೆ ಮಾಡ್ರಿ ಹಂಗೆ ಅಂತ ಹೇಳಿದ್ರು ಸರ್. ಅದ್ ಮಾಡಿದ್ವಿ ಸರ್. ಅದು ಲಾಸ್ಟ್ನೇ ದಿವಸ 9ನೇ ದಿವಸ ಆಶ್ಚರ್ಯ ಅಂದ್ರೆ ಅಂತ ಒಂದ್ ಆಶ್ಚರ್ಯ ಆಯ್ತು ನೋಡ್ರಿ ಸರ್. ಮಳೆ ಅಂದ್ರೆ ಗುಡುಗು ಸಿಡ್ಲು, ಮಳೆ ಅಂದ್ರೆ ಹೊರಗ್ ಹೋಗಕ್ಕೆ ಆಗ್ಲಿಲ್ಲ ಸರ್, ಅಂತ ಬರೀ ಮಳೆ ಬಂತು ನೋಡ್ರಿ ಸರ್. ನಿಜವಾಗ್ಲೂ ನಾನು ಅವತ್ತು ಬಹಳನೇ ಖುಷಿ ಆಯ್ತು ಸರ್. ನಾವ್ ಪೂಜೆ ಮಾಡಿದ್ಕು ಎಷ್ಟು ಸಾರ್ಥಕ ಆಯ್ತು ಅನ್ನೋ ಹಂಗೆ ಅನಿಸ್ತು ಸರ್. ನಿನ್ನೆ ಅವ್ರು ಇವ್ರು ಎಲ್ದರು ಅಡಿಕೆ ಹಾಕಿವಿ ಮಳೆ ಇಲ್ಲ ಅಂತ ಹೇಳಿದ್ರಲ್ಲ ಸರ್, ಅವ್ರಿಗೆ ಸ್ವಲ್ಪ ಹೇಳ್ಬಿಡ್ರಿ ಸರ್, ವರ್ಣದೇವನ್ ಪ್ರಾರ್ಥನೆ ಮಾಡ್ರಿ ಮಳೆ ಚೆನ್ನಾಗ್ ಬರುತ್ತೆ ಅಂತ. ಖಂಡಿತ. ನಾವು ನೀವೆಲ್ಲರೂ ಕೂಡ ವರ್ಣದೇವನನ್ನು ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದ್ರೆ ಜಗತ್ತಿನಲ್ಲಿ ಕುಡಿಯೋ ನೀರಿನಿಂದ ಹಿಡಿದು ನಾವು ಬೆಳೀತಕ್ಕಂಥ ಪ್ರತಿಯೊಂದು ಆಹಾರ ದವಸ ಧಾನ್ಯಗಳೆಲ್ಲದಕ್ಕೂ ಕೂಡ ಈ ನೀರು ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು, ಬೇಕೇ ಬೇಕಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಊಟ ಇಲ್ಲ ಅಂದ್ರೂ ಇದ್ದು ಬಿಡ್ಬೋದು, ಆದ್ರೆ ನೀರಿಲ್ಲ ಅಂದ್ರೆ ಬದುಕೋದು ಕಷ್ಟ ಅಲ್ವಾ? ಓಕೆ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳ್ರಿ ಸರ್. ಓಕೆ, ಇವುಗಳಲ್ಲಿರುವ ತಾಲೂಕುಗಳು ಬಾಗಲಕೋಟೆ ಜಿಲ್ಲೆಗೆ ಬರೋದಿಲ್ಲ, ಯಾವುದು ಅಂತ ನೀವು ಹೇಳಬೇಕು. ಇದರಲ್ಲಿ ಒಂದು ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಬರೋಲ್ಲ, ಆ ತಾಲೂಕು ಯಾವುದು ಅಂತ ಹೇಳಬೇಕು. ಮೊದಲನೇದು ಬಾದಾಮಿ, ಎರಡನೇದು ಬಿಳಗಿ, ಮೂರನೇದು ಗುಳೇದಗುಡ್ಡ, ನಾಲ್ಕನೇದು ಆನೇಕಲ್ಲು. ಆನೇಕಲ್ಲ? ಹೇಗೆ ಹೇಳ್ತೀರಿ ಆನೇಕಲ್ ಅಂತ? ಎಷ್ಟು ಮಾಡಿದ್ದೆ ಸರ್. ಬಾದಾಮಿನ ಬರುತ್ತೆ, ಇದೆಲ್ಲ ಬರುತ್ತೆ. ನಾನು ತಿಳಿಯೋದು ಆನೇಕಲ್ಲು ಇಲ್ಲ ಬಿಳಗಿ ಸರ್. ಆನೇಕಲ್ಲ ಇರ್ಬೋದು ಸರ್. ಆನೇಕಲ್ಲು ಇಲ್ಲಾಂದ್ರೆ ಬಿಳದಗುಡ್ಡನಾ? ಹ್ಞೂ ಸರ್. ಈಗ ಯಾವ್ದನ್ನ ಫೈನಲ್ ಮಾಡೋಣ? ಆನೇಕಲ್ ಮಾಡೋಣ, ಬಿಳದಗುಡ್ಡ ಮಾಡೋಣ? ಆನೇಕಲ್ ಮಾಡ್ರಿ ಸರ್. ಶೋರಾ? ಆನೇಕಲ್ ಯಾವಾಗಾದ್ರೂ ಹೋಗಿದ್ದೀರಾ? ಇಲ್ಲ ಸರ್, ಹೋಗಿಲ್ಲ. ಕೇಳಿದ್ದೀರಾ ಹೋಗ್ಲಿ ಎಲ್ಲಿದೆ ಅಂತ? ಹ್ಞೂ ಸರ್, ಹಂಗೆ ಎಷ್ಟು ಮಾಡಿರೋದು ಸರ್. ಗೆಸ್ ಮಾಡ್ತಿದ್ದೀರಿ? ಹ್ಞೂ ಸರ್. ಓಕೆ ಸರಿಮಾ. ಆ್ಯಕ್ಚುಲಿ ಆನೇಕಲ್ಲು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನಮ್ಮ ಬೆಂಗಳೂರು ರಾಮನಗರ ಹತ್ರ ಎಲ್ಲ ಬರುತ್ತೆ ಅದು ಆನೇಕಲ್ ಅಂತ. ಇದುವರೆಗೂ ನಾನು ಕೂಡ ಯಾವಾಗ ಹೋಗಿಲ್ಲ. ಸೊ ಬಹುಶಃ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಕಲ್ಲುಗಳಿರ್ಬೇಕು ಅಂತ ಅನ್ಸುತ್ತೆ, ಹಾಗಾಗಿ ಅದಕ್ಕೆ ಆನೇಕಲ್ ಅಂತ ಹೆಸರು ಬಂದಿರಬಹುದು. ಈ ಕಡೆನೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಬಿಳೆದ ಗುಡ್ಡ ಅಂತ ಹೇಳ್ತಾರೆ. ಸೊ ಅಂದ್ರೆ ಯಾವತ್ತೂ ಬೀಳದೆ ಇರ್ತಕ್ಕಂಥ ಗುಡ್ಡ ಇರಬೇಕೇನೋ ಅದು, ಹಾಗಾಗಿ ಅದನ್ನ ಬಿಳೆದ ಗುಡ್ಡ ಅಂತ, ಅಥವಾ ಬಿಳಿ ಕಲರ್ ಗುಡ್ಡ ಇದ್ರೆ ಅದನ್ನ ಬಿಳೆದ ಗುಡ್ಡ ಅಂತ ಹೆಸರಿಟ್ಟಿರ್ಬೋದು. ಕೆಲವೊಂದು ಊರುಗಳ ಹೆಸರುಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಕಡೆ ಹೊಸದುರ್ಗ ಅಂತ ಇದೆ. ಸೊ ಹೊಸದುರ್ಗ ಅಂದ್ರೆ ಹೊಸದಾಗಿರ್ತಕ್ಕಂಥ ದುರ್ಗದ ಏನಾದ್ರು ಕ್ರಿಯೇಟ್ ಆಗಿದ್ರಿಂದ ಹೊಸದುರ್ಗ ಅಂತ ಇಟ್ಟಿರ್ಬೋದು. ಎಸ್, ಕೆಲವೊಂದು ಊರುಗಳಂತೂ ತುಂಬಾನೇ ಸ್ವಾರಸ್ಯಕರವಾಗಿರ್ತಕ್ಕಂಥ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು. ನಿಜ. ಸೊ ಹೇಳಿಮ್ಮ, ಇವತ್ತು ಗುರುವಾರ ಆಗಿರಿಂದ ಯಾವ್ದಾದ್ರು ಒಂದು ರಾಯರ ಮೇಲೆ ಗೀತೆ ಹೇಳ್ಬೋದಾ? ಹೇಳ್ತೀನಿ ಸರ್. ಸಿದ್ಧಲಿಂಗೇಶ್ವರನ್ ಸ್ವಾಮಿದು ಹೇಳ್ತೀನಿ ಸರ್. ಖಂಡಿತ ಹೇಳಿ. ಭಕ್ತಿ ಗೀತೆ. ಸಿದ್ಧಲಿಂಗ ಸ್ವಾಮಿ ಧ್ಯಾನ ಮಾಡಬೇಕು ನೋಡವ್ವ, ಸಿದ್ಧಲಿಂಗ ಸ್ವಾಮಿ ಧ್ಯಾನ ಮಾಡಬೇಕು ನೋಡವ್ವ, ಶುದ್ಧವಾಗಿ ಸಂಸಾರ ಸಾಗುವುದವ್ವ, ಕುಟ್ಟುವಾಗ ಬೀಸುವಾಗ ರೊಟ್ಟಿಯನ್ನು ಮಾಡುವಾಗ, ಕುಟ್ಟುವಾಗ ಬೀಸುವಾಗ ರೊಟ್ಟಿಯನ್ನು ಮಾಡುವಾಗ, ನಿಷ್ಠೆಯಿಂದ ಲಿಂಗ ಧ್ಯಾನ ಮಾಡಬೇಕು ನೋಡವ್ವ, ಮಾಡಬೇಕು ನೋಡವ್ವ, ಮಲಗುವಾಗ ಮುಳುಗುವಾಗ ಕಾಲಪಾಶ ಹಾಕಿದಾಗ, ಮಲಗುವಾಗ ಮುಳುಗುವಾಗ ಕಾಲಪಾಶ ಹಾಕಿದಾಗ, ಕಾಲಹರನ ಧ್ಯಾನವನ್ನು ಮಾಡಬೇಕು ನೋಡವ್ವ, ಮಾಡಬೇಕು ನೋಡವ್ವ, ಸಿದ್ಧಲಿಂಗ ಸ್ವಾಮಿ ಧ್ಯಾನ ಮಾಡಬೇಕು ನೋಡವ್ವ, ಶುದ್ಧವಾಗಿ ಸಂಸಾರ ಸಾಗುವುದವ್ವ, ಸಾಗುವುದವ್ವ, ಮುದ್ದೆಯನ್ನು ಮಾಡುವಾಗ ಮಡಕೆಯನ್ನು ತೊಳೆಯುವಾಗ, ಮುದ್ದೆಯನ್ನು ಮಾಡುವಾಗ
ಮಡಕೆಯನ್ನು ತೊಳೆಯುವಾಗ ಸಿದ್ಧಲಿಂಗನ ಧ್ಯಾನವನ್ನು ಮಾಡಬೇಕು ನೋಡುವ, ಮಾಡಬೇಕು ನೋಡುವ. ಯಾರಿಗೆ ಯಾರಿಲ್ಲ, ದಾರಿಗೆ ಜೊತೆ ಇಲ್ಲ. ಯಾರಿಗೆ ಯಾರಿಲ್ಲ, ದಾರಿಗೆ ಜೊತೆ ಇಲ್ಲ. ಗುರುಸಿದ್ದ ನೀನೇ ಗತಿ ಎಂದು ತಿಳಿಯಬೇಕು ನೋಡುವ, ತಿಳಿಯಬೇಕು ನೋಡುವ. ಸಿದ್ಧಲಿಂಗ ಸ್ವಾಮಿ ಧ್ಯಾನ ಮಾಡಬೇಕು ನೋಡುವ. ಶುದ್ಧವಾಗಿ ಸಂಸಾರವು ಸಾಗುವುದುವ, ಸಾಗುವುದುವ. ಆಯ್ತು ಸರ್. ಧನ್ಯವಾದಗಳಮ್ಮ ಒಂದು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಒಂದು ಸುತ್ತೆಯನ್ನು ಹಾಡಿದ್ದಕ್ಕಾಗಿ. ಒಳ್ಳೆಯದಾಗಲಿ ಅಮ್ಮ, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಹೇಳಿಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇವುಗಳಲ್ಲಿ ಒಂದು ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿದೆ, ಅದು ಯಾವುದು ಅಂತ ನೀವು ಹೇಳಬೇಕು. ಮೊದಲನೇದು ತಿಕೋಟ, ಎರಡನೇದು ಗುಂಡ್ಲುಪೇಟೆ, ಮೂರನೇದು ಔರಾದ್, ನಾಲ್ಕನೇದು ಕುರುಗೋಡ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇವುಗಳಲ್ಲಿರುವ ಒಂದು ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿದೆ, ಅದು ಯಾವುದು ಅಂತ ನೀವು ಹೇಳಬೇಕು. ತಿಕೋಟ, ಗುಂಡ್ಲುಪೇಟೆ, ಔರಾದ್, ಕುರುಗೋಡ. ನೋಡಿ, ಹೆಸರುಗಳೆಲ್ಲ ಎಷ್ಟೊಂದು ಸ್ವಾರಸ್ಯಕರವಾಗಿದ್ದಾವೆ ಅಂತ ಹೇಳಿದ್ರೆ, ಎಷ್ಟೋ ಜನ ಈ ಹೆಸರುಗಳನ್ನ ಮೊದಲನೇ ಬಾರಿ ಕೇಳ್ತಾ ಇರ್ತೀವಿ. ಈವನ್ ನಾನು ಕೂಡ ಕೆಲವೊಂದು ಹೆಸರುಗಳನ್ನ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ ಅನ್ನೋ ಅಷ್ಟಿಗೆ ನನಗೆ ಫೀಲ್ ಆಗ್ತಾ ಇದೆ. ಸೊ ನೋಡೋಣ ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಆಟೋಗಳಲ್ಲಿ ಚಿಕ್ಕ ಮಕ್ಕಳನ್ನು ಕುರಿಗಳ ಒಂದು ಹಿಂಡು ಥರ ತುಂಬಿಕೊಂಡು ಶಾಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ಗಮನಿಸಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಒಂದಷ್ಟು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ. ಸೊ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಮಾತ್ರ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಬೇಕು. ಒಂದು ಆಟೋದಲ್ಲಿ ಹೆಚ್ಚಿನ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಏನಾದರೂ ತೊಂದರೆ ಆದರೆ ಆ ಸಂಪೂರ್ಣ ಆಟೋದ ಮೇಲೆ ದಂಡವನ್ನು ಹಾಕ್ತೀವಿ, 25,000ವರೆಗೆ ಅಂಥೇಳಿ ಹೇಳಿದ್ದಾರೆ. ಸೊ ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಸ್ಟೆಪ್ ಅಂತ ಅನ್ಸುತ್ತೆ. ಯಾಕೆಂದರೆ ನಾವು ಕೂಡ ನೋಡ್ತಾ ಇರ್ತೀವಿ, ಆ ಮಕ್ಕಳೆಲ್ಲ ಆ ಮಕ್ಕಳ ಬ್ಯಾಗ್ಗಳು, ಆ ಲಂಚ್ ಬ್ಯಾಗ್ಗಳೆಲ್ಲ ಹೊರಗಡೆ ತೂರಾಡ್ತಾ ಇರ್ತವೆ, ಅಕ್ಕಪಕ್ಕ ಹೋಗೋರಿಗೆ ಬಡಿತಾ ಇರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳು ಇಂಬ್ಯಾಲೆನ್ಸ್ ಆಗಿ ಆಟೋಯಿಂದ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಇದೆ. ಸೊ ಆ ರೀತಿ ತೊಂದರೆ ಯಾರಿಗೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ. ಸೊ ಆಟೋದವರು ಕೂಡ ಒಂದು ಕಡಿಮೆ ಸಂಖ್ಯೆಯನ್ನು ತೆಗೆದುಕೊಂಡು 2 ಟ್ರಿಪ್ ಹೋಗಿ ಬನ್ನಿ, ಬೇಕಾದರೆ ಕಡಿಮೆ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಿ, ಮಕ್ಕಳು ಸೇಫ್ ಆಗಿರಲಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದವಪ್ಪ, ನೀವು ಚೆನ್ನಾಗಿದ್ದೀರಾ? ಹಾ ಅಮ್ಮ ಚೆನ್ನಾಗಿದ್ದೀನಿ. ಊಟ ಆಯ್ತಾ, ತಿಂಡಿ ಆಯ್ತಮ್ಮ? ಉಪ್ಪಿಟ್ಟು ಮಾಡಿದ್ವಪ್ಪ, ತಿಂಡಿ ಆಯ್ತು. ಉಪ್ಪಿಟ್ಟು, ಓಕೆ ಅಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಸಾಯಂಕಾಲ ನೋಡಿದ್ವಪ್ಪ, ಸರ್ ವೈಫ್ ಫೋಟೋ ಹಾಕಿದ್ರಿ. ಹೌದಮ್ಮ. ರಾಧಿಕಾ ಮೇಡಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಖಂಡಿತ ಅಮ್ಮ. ಸೊ ನಿಮ್ಮ ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಚಿದಾನಂದ್ ಸರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ರಾಧಿಕಾ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಹೂನಪ್ಪ, ಒಳ್ಳೇದಾಗ್ಲಪ್ಪ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಭಗವಂತ. ಆಗ್ಲಿಮ್ಮ, ನಿಮ್ಮ ಎಲ್ಲರ ಆಶೀರ್ವಾದ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತನ ಆಶೀರ್ವಾದ ಇರ್ಬೇಕಪ್ಪ. ಖಂಡಿತ ಅಮ್ಮ, ಖಂಡಿತ. ಆ ಮಳೆ ಆಗಿಲ್ಲ ಅಂತಾರಪ್ಪ ಕೆಲವು ಕಡೆಗೆ, ಬಳದೇವ ಅಲ್ಲಿಗೆ ಹೋಗ್ಲಿಸಲ್ಲನಪ್ಪ, ಇಲ್ಲೇ ಬರ್ತದ ಬರೇ. ನಿನ್ನೆ ಅಂತೂ ಭಾಗೀರಥಿಯಿಂದ ಬಿಟ್ಟು ಬಿಡದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸುರಿತಾನೆ ಬಂತು. ಸೊ ಇದು GTVಗ ಯಾರೋ ಒಬ್ಬ ಹೆಣ್ಮಗಳು ನಮ್ಮೂರಿಗೆ ಮಳೆ ಆಗಿಲ್ಲ ಅಂತ ನನಗೆ ಸೋಜಿಗೆ ಆತಪ್ಪ. ಹೌದು, ನಿನ್ನೆ ನಮಗೊಬ್ರು ಕರೆ ಮಾಡಿದಾಗ ಹೇಳ್ತಾ ಇದ್ರು, ಹೊಸದುರ್ಗ ಕಡೆ ಮಳೆನೇ ಆಗಿಲ್ಲ ಸರ್, ಅಡಿಕೆ ಹಾಕಿದೀವಿ, ಬಹಳ ಕಷ್ಟದಲ್ಲಿದ್ದೀವಿ ಅಂತ ಫೋನ್ ಮಾಡಿದ್ರು. ಕೊಡೂರು ಅಂತ ನೋಡಪ್ಪ, ಕೊಡೂರಿಗೆ ಮಳೆ ಆಗಿಲ್ಲ ಅಂತ ನೋಡು. ಹೌದಮ್ಮ, ಕೊಡೂರಿಗೆ ಮಳೆ ಆಗಿಲ್ಲ, ನಮ್ಮ ಇಲ್ಲೇ ಹೊಸದುರ್ಗ ಹತ್ರನು ಮಳೆ ಆಗಿಲ್ಲ ಅಂತೆ. ಹೆಂಗಪ್ಪ, ವರ್ಣದೇವ ಒಬ್ರಿಗೆ ಮುಂದಕ್ ನೀಡೋದು ಒಬ್ರಿಗೆ ಕೈ ಬಿಡೋದು ಮಾಡಿದ್ರೆ ಹೆಂಗಪ್ಪ? ಇಲ್ಲ ಇಲ್ಲ, ಆದಷ್ಟು ಬೇಗ ಎಲ್ಲ ಕಡೆ ಮಳೆ ಬರುತ್ತೆ. ನಾವು ಕೂಡ ವರ್ಣದೇವನ ಹತ್ರ ಕೇಳ್ಕೊಳ್ಳೋಣ, ಎಲ್ರಿಗೂ ಒಂಚೂರು ಊಟಕ್ಕೆ ಕೊಡಪ್ಪ, ದಾರಿ ಮಾಡ್ಕೊಡು ಅಂತ ಹೇಳಿ. ನಾವು ಅದ್ನೇ ಹೇಳಿವಪ್ಪ, ಹಿಂಗ್ ಮಾಡ್ಕೊಡಪ್ಪ, ನೀನ್ ಪ್ರಪಂಚಕ್ಕೆ ಅನ್ನಾಳೆಯನು. ಹೌದು ಹೌದು, ಹಿಂಗೆಲ್ಲ ಮಾಡ್ಕೊಡಪ್ಪ ಅಂತ ನಾವು ಅಂದ್ಕೊಂಡ್ವಪ್ಪ. ನಿಜ ನಿಜ. ನಾವು ಮಾತ್ರ ಮೃಷ್ಟಾನ್ನ ಭೋಜನ ಊಟ ಮಾಡಿ ಬೇರೆಲ್ಲ ಹಸ್ಕೊಂಡಿದ್ರೆ ಏನ್ ಪ್ರಯೋಜನ ಅಲ್ವಾ? ಏನ್ ಪ್ರಯೋಜನ ಇರ್ತದೆ ಹೇಳಪ್ಪ? ಎಲ್ರು ಒಂದ್ ತುತ್ತು ಊಟ ಮಾಡಬೇಕು, ಎಲ್ರದ್ದು ಹೊಟ್ಟೆ ತುಂಬಬೇಕು. ಹೌದಪ್ಪ. ಏನೇ ತಗೊಂಡ್ಬಂದ್ರು, ಏನೇ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ನಾವೆಲ್ಲರೂ ಕೂಡ ಕೊನೆಗೆ ಬರೀ ಕೈಯಲ್ಲೇ ಹೋಗೋರಲ್ವಾ?
ಅಯ್ಯಪ್ಪ ಏನು ನೀರ್ನೊಳಗ್ ಉಳ್ಳಿ ಹೌದಮ್ಮ. ನೀನೇ ಹೇಳ್ತಿಯಲ್ಲ ನಂಬರ್ ಯಾವಾಗ ಬರ್ತತೇನಂತ ನಂಬರ್ ಬಂದಾಗೆ ಸುಮ್ಮನೆ ಹೋಗ್ತಾರದ. ಹೋಗ್ತಿರ್ಬೇಕಮ್ಮ, ಒಂದು ಸೆಕೆಂಡ್ ಕೂಡ ಟೈಮ್ ಕೊಡಲ್ಲ ಆ ಭಗವಂತ. ನೀನ ಪುನೀತ್ ರಾಜ್ಕುಮಾರ್ ಒಂದಲ್ಲ ಹೇಳಿಲ್ಲ ಅಂತಂತಾರದ ನಾವೆಲ್ಲ ಯಾ ಲೆಕ್ಕ ಅಂತ. ಅಲ್ವಾ ಅಮ್ಮ? ಸೊ ಅವ್ರ ಮನ್ಸ್ 1200 ಕೋಟಿ ಗಂಟ್ಲೆ ಇದ್ದಾರ್ದ ಅಂದ ನಾವ್ ಏನಪ್ಪ ಜಿಜ್ಬಿಬ್ರೆ ಉಮ್ಮಕ್ಸತಿಗೂ ಪಾರ್ತಾಡ್ತಾ ಇದ್ವಿ. ಖಂಡಿತಮ್ಮ, ಖಂಡಿತ. ಸೊ ದೂರ ಉಮ್ಮಕ್ ಬರ್ತತಿ ಇಲ್ಲದ್ರಿ ಇಲ್ಲ. ನಿಜಮ್ಮ, ನಿಜ. ಸೊ ಭಗವಂತ ಅದ್ ಒಂದ್ರಲ್ಲಿ ಮಾತ್ರ ಯಾರಿಗೂ ತಾರತಮ್ಯ ಮಾಡಿಲ್ಲ, ಮತ್ತೆ ಎಲ್ಲರಿಗೂ ಕೂಡ ಹೇಳ್ದೇನೆ ಕರ್ಕೊಂಡ್ ಎಲ್ಲರಿಗೂ ಒಂದ ನಮೂನಿ ಮಾಡಿಬಿಟ್ರನಪ್ಪ ಅವನು. ಬೇರೆದ್ರಲ್ಲಿ ಶ್ರೀಮಂತಿಕೆ ಬಡತನ ಏನೇ ಕೊಟ್ಟಿರ್ಬೋದು, ಆದ್ರೆ ಸಾವನಲ್ಲಿ ಮಾತ್ರ ಸುಮ್ನೆ ಬಂತಪ್ಪ ಅಂದ್ರೆ ಸುಮ್ನೆ ಹೋಗ್ತಿರದ. ಎಲ್ಲರೂ ಹೋಗ್ಬೇಕು. ಶ್ರೀಮಂತ ಆದ್ರೂ ಹೋಗ್ಬೇಕು, 1000 ಕೋಟಿ ಒಡೆಯ ಆದ್ರೂ ಹೋಗ್ಬೇಕು, ಬಡವ ಭಿಕ್ಷುಕ ಆದ್ರೂ ಹೋಗ್ಬೇಕು. ಹೋಗ್ಬೇಕಪ್ಪ. ಹೌದಪ್ಪ. ಹೌದಮ್ಮ, ಆಗ್ಲಿಮ್ಮ. ಎಲ್ರು ಆಗ್ಲಪ್ಪ ಕಾರ್ಯಕ್ರಮ ಒಳ್ಳೆ ಇದ್ರಾಗ ನಡೆಸ್ಕೊಡ್ತೀಯಪ್ಪ. ದೂರ ಹೋಗತಿ ಕಾರ್ಯಕ್ರಮ ಇನ್ನುವಂತರು ಅವನಮ್ಮ. ಯಶಸ್ವಿ ಆಗ್ಲಪ್ಪ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಆಗ್ಲಪ್ಪ, ಭಗವಂತನ ಆಶೀರ್ವಾದ ಇರ್ಲಿ. ಆಯ್ತಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಈ ಒಂದು ವಿಚಾರವನ್ನು ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀನಿ. ಆ ಭಗವಂತ ನಮ್ಮನ್ನು ಕರೆಸ್ಕೋಬೇಕು ಅಥವಾ ನಮ್ಮನ್ನು ಕರ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಒಂದು ಕ್ಷಣ ಸಾಕು. ಹಾಗಾಗಿ ನಾವೆಲ್ಲರೂ ಕೂಡ ಇರೋ ಅಷ್ಟು ಹೊತ್ತು ಈ ಭೂಮಿ ಮೇಲೆ ಎಲ್ಲರ ಜೊತೆ ನಗನಗತ್ತಾ ಒಂದಷ್ಟು ಪ್ರೀತಿಯನ್ನು ಹಂಚ್ತಾ ಒಂದಷ್ಟು ವಿಶ್ವಾಸದಿಂದ ಇದ್ದುಬಿಟ್ರೆ ಬಹುಶಃ ಅದೇ ನಮ್ಮ ಪಾಲಿನ ಒಂದು ಆದ್ಯ ಕರ್ತವ್ಯ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ 1000 ಕೋಟಿಯನ್ನು ಹೊಂದಿರತಕ್ಕಂಥ ಸಹಾರಾ ಮುಖ್ಯಸ್ಥರು ಸತ್ತಾಗ ಅವರ ಸ್ವಂತ ಮಕ್ಕಳು ಅವರ ಒಂದು ಚಿತೆಗೆ ಅಗ್ನಿಸ್ಪರ್ಶ ಮಾಡಲಿಕ್ಕೆ ಬರಲಿಲ್ಲ. ಏನಪ್ಪ ಇಲ್ಲಿ ಅಂಥ ದೊಡ್ಡ ಸಮಸ್ಯೆ ಏನಿತ್ತು ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಮೆಲ್ರಿಗೂ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಅಲ್ಲಿ ಮತ್ತೆ ಒನ್ಸಿಗೆ ನಿಂತಿದ್ದು ಈ ಹಣಕಾಸಿನ ವ್ಯವಹಾರ. ಮಗನಿಗೆ ಇನ್ ಟೈಮ್ ಆಸ್ತಿ ಬರ್ಕೊಡ್ಲಿಲ್ಲ ಅಂಥೇಳಿ ಕೋಪ ಮಾಡ್ಕೊಂಡಿರ್ತಕ್ಕಂಥ ಮಗ ತಂದೆ ಸತ್ತಾಗ ತಂದೆಯ ಕೊನೆಯ ದರ್ಶನವನ್ನು ಕೂಡ ಮಾಡಲಿಕ್ಕೆ ಬರಲಿಲ್ಲ. ಕೊನೆಗೆ ಅವರ ಸಂಬಂಧಿಕರು ಯಾರು ಆ ಕಾರ್ಯವನ್ನು ಮಾಡಿ ಮುಗಿಸಿದ್ರು. ಎಷ್ಟೊಂದು ನೋವಾಗತ್ತಲ್ವ? ಯಾವ ಕಾರಣಕ್ಕೆ ಈತ 3000-4000 ಕೋಟಿ ದುಡಿಬೇಕಿತ್ತು, ಕೊನೆಗೆ ಸ್ವಂತ ಮಗನ ಕೈಯಲ್ಲಿ ಅಗ್ನಿಸ್ಪರ್ಶ ಮಾಡಿಸ್ಕೊಳ್ದೇ ಇರ್ತಕ್ಕಂಥ ದುಡ್ಡು ಬೇಕಾ ಅಂಥೇಳಿ. ಇಂಥ ಉದಾಹರಣೆಗಳು ಸಾಕಷ್ಟು ಇದೆ. ರೈಮಂಡ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಒಂದು ಕಾಲದಲ್ಲಿ ಆ ರೈಮಂಡ್ಸ್ ಸೂಟ್ ಅಂತ ಹೇಳಿದ್ರೆ ಬಹುಶಃ ವಿಶ್ವವಿಖ್ಯಾತವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕೂಡ ಅಷ್ಟೇ ಒಳ್ಳೆಯ ಹೆಸರನ್ನ ಹೊಂದಿರತಕ್ಕಂಥ ರೈಮಂಡ್ಸ್ನ ಏನು ಪ್ರಾರಂಭದಲ್ಲಿ ಶುರು ಮಾಡಿರ್ತಕ್ಕಂಥ ಒರಿಜಿನಲ್ ಅದರ ಏನು ವಾರಸುದಾರ ಅಥವಾ ಓನರ್ ಏನಿದ್ದಾರೆ ಇವತ್ತು ಬಾಡಿಗೆ ಮನೆಯಲ್ಲಿದ್ದಾರೆ ಅಂದರೆ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಎಸ್, ಖಂಡಿತವಾಗ್ಲೂ ಸತ್ಯ. 1000 ಕೋಟಿ ರೂಪಾಯಿ ಹೊಂದಿರತಕ್ಕಂಥ ಆ ರೈಮಂಡ್ಸ್ ಮನೆಯ ಒಂದೇನು ಮಾಲೀಕ ಇದ್ದಾನೆ, ಅವನ ಮಗನೇ, ಸ್ವಂತ ಮಗನೇ ಆ ಅಪ್ಪನನ್ನು ಹೊರಗಡೆ ಹಾಕಿದ್ದಾನೆ. ಈಗ ಆ ಒಂದು ರೈಮಂಡ್ಸ್ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಬಾಡಿಗೆ ಮನೆಯಲ್ಲಿ ಇದ್ದಾನೆ. ಇವತ್ತು ಅವನ ಸ್ವಂತ ಒಂದು ದೈನಂದಿನ ಖರ್ಚಿಗೂ ಕೂಡ ಕಷ್ಟ ಇದೆ, ಆ ರೀತಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಸೊ ಇವರೆಲ್ಲರೂ ನನಗೆ ಒಂದು ಅರ್ಥ ಆಗಲ್ಲ. ನಾವೆಲ್ಲ ಒಂದು 5 ಲಕ್ಷ 10 ಲಕ್ಷ ಬೇಡ, ಒಂದು 50-60 ಲಕ್ಷ ಇದ್ಬಿಟ್ರೆ ಸಾಕು, ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ ಅಂತ ನಾವೆಲ್ಲ ಖುಷಿಯಾಗಿರ್ತೀವಿ. ಆದರೆ ಇವ್ರ ಹತ್ರ 1000 ಕೋಟಿ ಇದ್ದರೂ ಕೂಡ ಸ್ವಂತ ತಂದೆಯನ್ನು ಹೊರ ಹಾಕ್ತಕ್ಕಂಥದ್ದಾಗಲಿ, ಸ್ವಂತ ತಂದೆಗೆ ಸತ್ತಾಗ ಅಗ್ನಿಸ್ಪರ್ಶ ಮಾಡದೇ ಇರೋ ಅಂಥಷ್ಟು ಮನಸ್ಸು, ಕಲ್ಲು ಮನಸ್ಸು ಇವ್ರಿಗೆಲ್ಲ ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ಏನೇ ಅಂಥ ಕೆಟ್ಟ ತಂದೆ ಸಾವು ಯಾರಿಗೂ ಬರೋದು ಬೇಡ, ಅಂಥ ಕೆಟ್ಟ ಮಕ್ಕಳು ಯಾರಿಗೂ ಇರೋದು ಬೇಡ ಅಂತ ಭಾವಿಸ್ತಾ ಮುಂದಿನ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನಾಗಲೇ ಹೇಳ್ತಾ ಇದ್ದೆ, ಆಟೋದಲ್ಲಿ ದಯವಿಟ್ಟು ಹೆಚ್ಚು ಮಕ್ಕಳನ್ನ ಕರೆದುಕೊಂಡು ಹೋಗಿ ಆ ಮಕ್ಕಳಿಗೂ ತೊಂದರೆ ಮಾಡಬೇಡಿ, ಅದರ ಜೊತೆಗೆ ನೀವು ಕೂಡ ತೊಂದರೆಗೆ ದಂಡ ಕಟ್ಟೋದಕ್ಕೆ ಒಳಗಾಗಬೇಡಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಸೊ ಪ್ರಧಾನಮಂತ್ರಿ ಅವರ ಒಂದು PM ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಕೋಟ್ಯಂತರ ರೈತರ ಭವಿಷ್ಯವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಒಂದು ವಿಶೇಷ ಯೋಜನೆ. ಅಂದರೆ ಕೇಂದ್ರ ಸರ್ಕಾರ 24,000 ಕೋಟಿ ರೂಪಾಯಿನ ಈ ಒಂದು ಇದಕ್ಕೆ ಯೋಜನೆಗೆ ಅನುದಾನ ಮಾಡ್ತಾ ಇದೆ. ಒಂದು ವರ್ಷಕ್ಕೆ ಇವ್ರು ನೀಡ್ತಾ ಇರ್ತಕ್ಕಂಥ ಅನುದಾನ 24,000 ಕೋಟಿ ರೂಪಾಯಿ. ಸೊ ಏನಪ್ಪ ಇದು ಅಂತ ಹೇಳಿದ್ರೆ, ಈ ರೀತಿ 6 ವರ್ಷಗಳ ಕಾಲ ಪ್ರತ್ಯೇಕವಾಗಿ ಹಣ ಬಿಡುಗಡೆಯನ್ನು ಮಾಡ್ತಾರಂತೆ. ಈ ದೇಶದ 1.7 ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಇದರಿಂದ ಕೃಷಿ ಹಾಗೂ ಅದರ ಸಂಬಂಧಿತ ವಲಯಗಳಿಗೆ ಯೋಜನೆಯನ್ನೇನೋ ರೂಪಣೆ ಮಾಡಿದಾರಂತೆ. 100 ಜಿಲ್ಲೆಗಳನ್ನು ಆಯ್ದುಕೊಂಡು ಈ ಸ್ಕೀಮನ್ನು ಲಾಗು ಮಾಡ್ತಾ ಇದ್ದಾರಂತೆ.
ಸೊ ಮೊದಲನೇ ಮಾನದಂಡ ಏನಂದರೆ ಕೃಷಿ ಉತ್ಪನ್ನಶೀಲತೆ ಕಡಿಮೆ ಇರೋದು, ಎರಡನೇದು ಬೆಳೆಯ ಪ್ರಮಾಣ ಕಡಿಮೆ ಇರೋದು, ಮೂರನೇದು ಸಾಲದ ಹರಿವು ಸೀಮಿತವಾಗಿರ್ತಕ್ಕಂಥ ಈ 3 ಸ್ಥಳಗಳಲ್ಲಿ ಈ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾರಂತೆ. ಸೊ ಇದರಿಂದ ನಮ್ಮ ದೇಶದ 1.7 ಕೋಟಿ ಜನರಿಗೆ ರೈತರಿಗೆ ಉಪಯೋಗ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ವರ್ಷಕ್ಕೆ 24,000 ದೊಡ್ಡ ಕೋಟಿ ಮೊತ್ತವನ್ನು ಇಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ, ನಮ್ಮ ರೈತರಿಗೆ ಒಳ್ಳೆಯದಾದರೆ ಇದರಿಂದ ಇನ್ನೇನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಖಂಡಿತ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಏನೋ ಕಡಿಮೆ ಆಗ್ತಾ ಇದೆ ಅಂತೆ. ಸೊ 38 ತಿಂಗಳಿನಿಂದ ಭತ್ಯೆ ಮತ್ತು ವೇತನ ಹೆಚ್ಚಳ ಸೇರಿದಂತೆ ಅವರು ವಿವಿಧ ಬೇಡಿಕೆಗಳನ್ನು ಕೇಳ್ತಾ ಇದ್ದಾರಂತೆ. ಆದರೆ ರಾಜ್ಯ ಸರ್ಕಾರ ಇದ್ರವರೆಗೂ ಗಮನ ಹರಿಸಿಲ್ವಂತೆ. ಹಾಗಾಗಿ ಬರೋ ಆಗಸ್ಟ್ 5ನೇ ತಾರೀಕು ಮುಷ್ಕರವನ್ನು ಮಾಡ್ತೀವಿ ಅಂಥೇಳಿ ಸಾರಿಗೆ ನೌಕರರ ಒಕ್ಕೂಟ ತಿಳಿಸಿದೆ. ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಅಂತೆ. ಸೊ ಒಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ. ನಮಸ್ತೆ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಸರ್ ಹೇಳಿ, ತಮ್ಮ ಹೆಸರು? ಹಲೋ, ವಿಶ್ವನಾಥ ಸರ್. ಸರ್ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ, ಹಾಗಾಗಿ ನೀವೇನು ಮಾತಾಡ್ತಿದ್ರಿ ನನಗೆ ಕೇಳಿಸ್ತಿಲ್ಲ. ಕಾಲ್ ಕಟ್ ಆಗ್ಬಿಡತ್ತೆ. ಸರ್ ಈಗ ಹೇಳಿ ಸರ್, ತಮ್ಮ ಹೆಸರು? ವಿಶ್ವನಾಥ್ ಸರ್. ವಿಶ್ವನಾಥ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೊಸದುರ್ಗ ಬುಧವಾರ ಸರ್. ಹೊಸದುರ್ಗ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೆ ಶುಭಾಶಯ ಇಲ್ಲ ಸರ್, ನಾಷ್ಟ ಆಯ್ತಾ ಸರ್ ಕೇಳೋಣ ಅಂತ ಮಾಡಿದೆ ಸರ್. ಆಯ್ತು ಸರ್, ಆಯ್ತು. ನಿಮ್ದಾಯ್ತಾ? ಈಗ ಆಗ್ತಿದೆ ಸರ್. ಓಕೆ, ಏನು ತಿಂಡಿ ತಿಂತಾ ಇದ್ದೀರಿ ಸರ್? ಸರ್ ಅಕ್ಕಿ ಉಪ್ಪಿಟ್ಟು ಸರ್. ಅಕ್ಕಿ ಉಪ್ಪಿಟ್ಟಾ? ಅಕ್ಕಿಯಲ್ಲಿ ರವೆ ಹಾಕಿ ಉಪ್ಪಿಟ್ಟು ಸರ್, ಭಾಳ ಚೆನ್ನಾಗಿರುತ್ತೆ ಸರ್. ಹೌದಾ? ಮತ್ತೆ ನಮಗೆ ಕರೀಲೇ ಇಲ್ಲ ನೀವು ಅಕ್ಕಿ ಉಪ್ಪಿಟ್ಟು ತಿನ್ನಕ್ಕೆ. ಬರಕಾತ ಪಾಪ ಬನ್ನಿ ಸರ್, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಇನ್ನೂ ಟೇಸ್ಟಾಗಿ ಮಾಡ್ತೀರಾ? ನೀವೇ ಮಾಡಿದ್ರೆ ಮನೆಯವ್ರು ಮಾಡ್ಕೊಟ್ಟಿದ್ದ? ಸರ್ ನೀವೇ ಮಾಡಿದ್ದೆ ಮನೆಯವ್ರು ಮಾಡ್ಕೊಟ್ಟಿದ್ದ? ಬೆಳ್ಳುಳ್ಳಿ ಮಾಡೋದಿದು. ಹೌದಾ? ಹಾ, ಆಗ್ಲಿ ಸರ್, ಖಂಡಿತ ನಿಮ್ಮ ಮನೆಗೆ ಒಂದ್ಸರಿ ಊಟಕ್ಕೆ ಬರೋಣಂತೆ. ಮಳೆ ಏನ್ ಕಡಿಮೆ ಇದೆಯಾ ಹೊಸದುರ್ಗದಲ್ಲಿ? ಬರಲ್ಲ ಸರ್, ನೆನ್ನೆ ನೀವು ಫೋನ್ ಮಾಡಿದ್ರೆ ಬರಲ್ಲ ಸರ್ ಉಪ್ಮಾ. ಹೌದಾ? ಹಬ್ಬ, ಬಹಳ ಖುಷಿ ಆಯ್ತು ನನಗಂತೂ. ಒಂಚೂರು ಮಳೆ ಬಂದಿದ್ದಿಲ್ಲ ಹಂಗಾರೆ ನಿನ್ನೆ? ಬಂದಿದೆ. ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಆ ವರ್ಣದೇವನ ಹತ್ರ ಇನ್ನೊಂದ್ಸರಿ ಕೈ ಮುದ್ದು ಕೇಳ್ಕೊಳ್ತೀವಿ. ಆ ಹೊಸದುರ್ಗ ಭಾಗಕ್ಕೆ, ಕಡೂರ್ ಭಾಗಕ್ಕೆ ಏನೋ ಒಂಚೂರು ಮಳೆ ಇಲ್ಲ ಅಂತೆ. ಒಳ್ಳೆ ಮಳೆ ಆಗ್ಲಿಯಪ್ಪ ದೇವ್ರೆ ಅಂತ ನಾನು ಕೂಡ ಕೇಳ್ಕೊಳ್ತಿದ್ದೀನಿ. ಮಾಡಿ ಸರ್, ಇನ್ನೂ ಸ್ವಲ್ಪ ಬಹಳ ಅನುಕೂಲ ಅಲ್ಲ ಸರ್. ಖಂಡಿತ ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗಬೇಕು. ಕೆರೆ ಕಟ್ಟೆಗಳು ತುಂಬಬೇಕು, ಜನ ಜಾನುವಾರುಗಳು ಎಲ್ಲರೂ ಸುಭೀಕ್ಷವಾಗಿರ್ಬೇಕಲ್ಲಿ, ಆಯ್ತಾ? ಸೊ ಚಿಂತೆ ಮಾಡಬೇಡಿ, ನೀವು ಕೂಡ ವರ್ಣದೇವನಲ್ಲಿ ಪ್ರಾರ್ಥನೆ ಮಾಡಿ, ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಆದಷ್ಟು ಬೇಗ ಅದೆಲ್ಲ ಸಮೃದ್ಧವಾಗಿ ಮಳೆ ಬಂದು ಕೆರೆ ಕಟ್ಟೆಗಳೆಲ್ಲ ತುಂಬಲಿ ಸರ್. ಒಳ್ಳೇದಾಗಲಿ ಎಲ್ರಿಗೂ. ಓಕೆ ಸರ್, ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಹೀಗೆ ಕರೆ ಮಾಡ್ತಾ ಇರಿ ಸರ್. ನಮಸ್ತೆ ಸರ್. ಒಳ್ಳೇದಾಗಲಿ ಸರ್. ಎಸ್ ವೀಕ್ಷಕರು, ದಯಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂನ ಒಂಚೂರು ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಇಲ್ಲಾಂದರೆ ಏನೂ ಕೇಳಿಸಲ್ಲ ವಾಯ್ಸು. ನಮಗೆ ಬರೀ ಟಿ ವಿಲಿ ವಾಯ್ಸೇ ಕೇಳ್ತಾ ಇರುತ್ತೆ. ಸೊ ನಿಮ್ಮ ಜೊತೆ ಹೆಚ್ಚಿನದಾಗಿ ನಾವೇನು ಮಾತಾಡಲಿಕ್ಕಾಗಲ್ಲ ಅಂತ ಕೇಳ್ಕೊಳ್ತಾ, ನಾನು ಆಗಲೇ ಹೇಳ್ತಾ ಇದ್ದೆ, ವೇತನ ಹೆಚ್ಚಳಕ್ಕೆ ಸೇರಿದಂತೆ ನಮ್ಮ ಒಂದು ಸಾರಿಗೆ ಇಲಾಖೆಯವರು ಆಗಸ್ಟ್ 5ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾರಂತೆ. ದಯವಿಟ್ಟು ರಾಜ್ಯ ಸರ್ಕಾರದವ್ರು ಇನ್ನೂ ಹೆಚ್ಚು ಕಡಿಮೆ ಒಂದು 15 ದಿವಸ ಟೈಮ್ ಇದೆ. ಅದು ಏನು ನೋಡ್ಬಿಟ್ಟು ಒಂದು ಕನ್ಕ್ಲೂಷನ್ನಿಗೆ ಬರ್ರಿಪ್ಪ. ಮತ್ತೆ ಅವ್ರು ಮುಷ್ಕರ ಮಾಡೋದು, ಮತ್ತೆ ಅಲ್ಲಿ ಕಲ್ಲು ತೂರಾಟ, ಇಲ್ಲಿ ಕಲ್ಲು ತೂರಾಟ, ಏನೋ ಎಮರ್ಜೆನ್ಸಿಗಳು ಬರೋದು, ಇವೆಲ್ಲ ಯಾಕೆ ಹೇಳಿ? ಸೊ ದಯವಿಟ್ಟು ಇದಕ್ಕೊಂದು ಅಂತ್ಯ ಹಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 4 ನಿಗಮದಿಂದ ಸರಿಸುಮಾರು 1,15,000 ನೌಕರರಿಗೆ 38 ತಿಂಗಳ ಭತ್ಯೆ ನೀಡಬೇಕಂತೆ. ನೋಡ್ರಿ, ಅದೇನೋ ಅಷ್ಟೊಂದು ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ 38 ಅಂದರೆ 3 ವರ್ಷದ ಭತ್ಯೆ ಆಯಿತು. ಸೊ ಅದನ್ನು ದಯವಿಟ್ಟು ರಾಜ್ಯ ಸರ್ಕಾರದವ್ರ ಗಮನ ವಹಿಸಿ ಅಂತ ನಾನು ಕೂಡ ಮತ್ತೊಮ್ಮೆ ಎಲ್ಲ ಸಾರಿಗೆ ನೌಕರರ ಪರವಾಗಿ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಸಾರಿಗೆ ನೌಕರದ್ದು ಅದೆಂಥ ಒಂದು ಕಷ್ಟದ ಕೆಲಸ ಅಂದರೆ, ಯೂಶ್ವಲಿ ನಾವೆಲ್ಲ ಬಸ್ಸಲ್ಲಿ ಹೋಗುವಾಗ ಸ್ಲೀಪರ್ ಬಸ್ಸೇ ಬುಕ್ ಮಾಡ್ತೀವಿ. ಯಾಕೆ ಹೇಳಿ? ನಾವು ಆರಾಮಾಗಿ ಹೋಗ್ಬಿಡ್ಬೇಕು, ಬೆಳಗ್ಗೆ ಕೆಲಸ ಫ್ರೆಶ್ ಆಗಿ ಎಲ್ಲ ಮಾಡ್ಕೋಬೇಕು ಅಂತ. ಆದರೆ ನಾವು ಎಷ್ಟೋ ಸರಿ ಮರಿತೀವಿ, ಆ ಬಸ್ ಡ್ರೈವರು ಕೂಡ ಒಬ್ಬ ಮನುಷ್ಯ, ಆ ಬಸ್ ಕಂಡಕ್ಟರ್ ಕೂಡ ಒಬ್ಬ ಮನುಷ್ಯ, ಅವನಿಗೂ ನಿದ್ದೆ, ಅವನಿಗೂ ರಾತ್ರಿ, ಇವು ಯಾವುದನ್ನು ನಾವು ಯೋಚನೆ ಮಾಡಲ್ಲ. ಒಂದೇನಾದರೂ ಅವನು ಒಂದು ಹಂಪ್ ಸಾರಿಸ್ಬಿಟ್ಟ ಅಂದರೆ, ಯಾವ ಕಿತ್ತೋಗಿರೋ ಡ್ರೈವರು ಹಂಪ್ ಸಾರಿಸ್ಬಿಟ್ಟ ಅಂತೀವಿ. ಆದರೆ ಅದನ್ನು ನಾವು ಯೋಚನೆ ಮಾಡಲ್ಲ, ಅವ್ನು ಯಾವ ಒಂದು ಪರಿಸ್ಥಿತಿಲಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ,
ಅವನ ಒಂದು ಸಿಚುವೇಶನ್ ಏನಿರುತ್ತೆ, ಅಲ್ಲೇನೋ ಒಂದು ಅಡ್ಡ ಬಂತು ಅಥವಾ ಅಲ್ಲೇನೋ ಒಂದು ಸಮಸ್ಯೆ ಬಂತು, ಎಷ್ಟೊಂದು ಜನರು ಪ್ರಾಣ ಉಳಿಸ್ಬೇಕು ಅಂತ ಅವನು ಅನಿವಾರ್ಯವಾಗಿ ಹಂಸ ಹಾರಿಸಿದ್ನೋ, ಇವ್ಯಾವುದು ನೋಡದೆ ಅವನಿಗೆ ಬೈಕೊಳ್ತೀವಿ ಅಲ್ವಾ. ಸೊ ಒಂದಷ್ಟು ಮಾನವೀಯತೆಯನ್ನು ಇಟ್ಕೊಳ್ಳೋಣ. ನಾವು ಅವನಿಗೇನು ದುಡ್ಡು ಕೊಟ್ಬಿಟ್ಟೆ ನಾವು ಆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೋದು, ಅದು ಪ್ರೈವೇಟ್ ಬಸ್ ಆಗಿರ್ಬೋದು, ಗೌರ್ಮೆಂಟ್ ಬಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಪ್ರೈವೇಟ್ ಕಾರೋ ಏನೋ ಒಂದು ಜೀಪೋ ಏನೋ ಒಂದು ಆಗಿರ್ಬೋದು. ಸೊ ಡ್ರೈವರ್ಗಳಿಗೆ ಒಂದಷ್ಟು ಗೌರವ ಕೊಡಿ. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾನಂತೂ ನೋಡ್ತಾ ಇರ್ತೀನಿ, ನೈಟ್ ಜರ್ನಿ ಮಾಡುವಾಗ ಅವರೆಲ್ಲರೂ ನಿದ್ದೆಗೆಟ್ಬಿಟ್ಟು ಅದಷ್ಟು ಅಕ್ಯುರೇಟಾಗಿ ನಮ್ಮನ್ನು ಇನ್ ಟೈಮ್ ಮುಟ್ಟಿಸ್ತಾರೆ. ಬೆಳಗ್ಗೆ ಏನಾದರೂ ತಲುಪಿಸೋದು ಒಂದು 5 ನಿಮಿಷ ಲೇಟ್ ಆಗಿಬಿಟ್ರೆ ಸಾಕು, ದರಿದ್ರ ಟ್ರೈನು ಅಥವಾ ದರಿದ್ರ ಬಸ್ಸು 10 ನಿಮಿಷ ಲೇಟಾಗಿ ಬಂತು, ನನಗೆ ಆಫೀಸ್ ಲೇಟ್ ಆಗಿಬಿಡ್ತು ಅಂತ ಬೈಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ಸಾವಿರಾರು ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಟ್ರೈನಲ್ಲಿ ಬಸ್ಸಲ್ಲಿ ಒಂದು 50-60 ಜನ ಟ್ರಾವೆಲ್ ಮಾಡ್ತಿರ್ತಾರೆ. ಎಲ್ಲರೂ ಸೇಫಾಗಿ ಕರ್ಕೊಂಡು ಮುಟ್ಟಿಸ್ದಿಯಪ್ಪ, ಒಂದು ಥ್ಯಾಂಕ್ಸ್ ಅಂತ ನಾವು ಆ ಡ್ರೈವರಿಗೆ ಹೇಳೋ ಕನ್ಸರ್ನ್ ತೋರಿಸಲ್ಲ. ಸೊ ತುಂಬ ಬೇಜಾರಾಗತ್ತೆ. ಸೊ ದಯವಿಟ್ಟು ಮುಂದಿನ ಸರಿ ಯಾರೇ ಬಸ್ಸಲ್ಲೇ ಆಗಲಿ, ಟ್ರೈನಲ್ಲಾಗಲಿ, ಇನ್ಯಾವುದರಲ್ಲಿ ಟ್ರಾವೆಲ್ ಮಾಡ್ತಾಯಿರಿ, ಸೊ ದಯವಿಟ್ಟು ಆ ಡ್ರೈವರ್ಗೆ ಒಂದು ಥ್ಯಾಂಕ್ಸ್ ಹೇಳಿ, ಸೇಫ್ ಜರ್ನಿ ಮಾಡಿದ್ದಕ್ಕೆ, ಸೇಫಾಗಿ ನಿಮ್ಮನ್ನು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದಕ್ಕೆ. 5 ನಿಮಿಷ ತಡ ಆಗಿರ್ಬೋದು ಅಥವಾ 5 ನಿಮಿಷ ಬೇಗ ಮುಟ್ಟಿಸಿರ್ಬೋದು, ಆದರೆ ಒಂದು ಥ್ಯಾಂಕ್ಸ್ ಹೇಳೋದು ಮಾತ್ರ ಮರಿಬೇಡಿರಿ. ಯಾಕೆಂದರೆ ಅವರು ನಿಜಕ್ಕೂ ಆ ಒಂದು ಥ್ಯಾಂಕ್ಸಿಗೆ ಅರ್ಹರು. ಯಾಕೆಂದರೆ ಅವ್ರಿಗೂ ಕಣ್ಣಿರುತ್ತೆ, ಅವ್ರಿಗೂ ನಿದ್ದೆ ಇರುತ್ತೆ ರಾತ್ರಿ. ಆದರೆ ಅವೆಲ್ಲವನ್ನು ಮೀರಿ ನಮ್ಮನ್ನು ಸೇಫಾಗಿ ಡೆಸ್ಟಿನೇಷನ್ಗೆ, ನಮ್ಮ ಒಂದು ಸ್ಥಳಕ್ಕೆ ತಲುಪಿಸಿರ್ತಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳಬೇಕಲ್ವಾ. ಸೊ ಇನ್ನೊಂದು ಕರೆ ಬರ್ತಾ ಇದ್ದ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಟಿವಿ ವ್ಯಾಲಿ ಮ್ಯೂಟ್ ಮಾಡಿ ಅಮ್ಮ. ಮಾಡಿದ್ದೀವಿ ಸರ್. ಹೇಳಿ ಮಾ, ತಮ್ಮ ಹೆಸರು? ಮಮತಾ ಸರ್. ಮಮತಾ, ನಿನ್ನೆ ಫೋನ್ ಮಾಡಿದ್ರಿ ಅಲ್ವಾ? ಹ್ಞೂ ಸರ್, ಅದಕ್ಕೇನು ಮಾಡಿದೆ. ಓಕೆ ಮಾ, ತುಂಬ ಸಂತೋಷ. ನಿನ್ನೆ ಫೋಟೋ ಕಳಿಸಿದ್ರಾ? ಹ್ಞೂ ಸರ್. ಓಕೆ, ಫೋಟೋ ಪ್ರಸಾರ ಆಗಿರ್ಬೇಕು ನಿನ್ನೆನೆ. ಹ್ಞೂ ಸರ್, ಆಗಿದೆ. ಓಕೆ, ನಿಮ್ಮ ಮಗಳು ನೋಡಿದ್ರಾ? ಹ್ಞೂ ಸರ್, ನೋಡಿದ್ವಿ. ಸಂತೋಷ ಆಯ್ತು ಪ್ರಸಾರ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಸರ್. ಖಂಡಿತಮ್ಮ, ಧನ್ಯವಾದಗಳು. ನಿಮಗೂ ಕೂಡ ಹೀಗೆ ಖುಷಿಯಾಗಿರಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ ಸರ್, ನನ್ನ ಮಗಳಿಗೆ ಒಂದೇನೆ. ಖಂಡಿತಮ್ಮ. ಏನ್ ತಿಂಡಿ ತಿಂದ್ರಿ? ಅವಲಕ್ಕಿ ಸರ್. ಅವಲಕ್ಕಿ ನೆನ್ಸಿದ ಅವಲಕ್ಕಿನ, ಒಣ ಅವಲಕ್ಕಿನ? ಇಲ್ಲ ಸರ್, ನೆನ್ಸಿದ್ದೆ ಸರ್. ನೆನ್ಸಿದ್ದೆ. ಓಕೆ, ಮತ್ತೇನೇನು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿದ್ರಿ ನಿನ್ನೆ? ನೆನ್ನೆ ಇಲ್ಲ ಸರ್, ಅವಳು ಅಲ್ಲಿದ್ಲು ಸರ್, ನಾವು ಏನು ಮಾಡ್ಲಿಲ್ಲ ಸರ್. ಓ, ಅಲ್ಲಿ ಊರಲ್ಲಿ ಬೆಂಗಳೂರಲ್ಲಿ ಇದಾರೆ ಅಂತ ಹೇಳಿದ್ರಲ್ವಾ? ಓದ್ತಾ ಇದಾರೆ? ಹ್ಞೂ ಸರ್, BA ಮಾಡ್ತಿದ್ದಾರೆ ಸರ್. ಹ್ಮ್ ಸರ್, ಅದಕ್ಕೆ ನಿನ್ನೆ ಸುಮ್ನೆ ಸಂತೋಷಕ್ಕೆ ಬೇಗ ಮಾತಾಡ್ಬಿಟ್ಟೆ. ಅದಕ್ಕೆ ಇವತ್ತು ನಿಧಾನ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ಎಷ್ಟನೇ ವರ್ಷದ ಹುಟ್ಟುಹಬ್ಬ ಮಗಳದು? 22 ಸರ್. 22. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಿ ಅನ್ಸುತ್ತೆ, ಬಂದಿಲ್ಲ ಊರಿಂದ? ಹ್ಞೂ ಸರ್, ಪಾಪ ಬರ್ತೀನಿ ಅಂದ್ಲು. ಅಲ್ಲಿ ಫ್ರೆಂಡ್ಸ್ ಎಲ್ಲ ಅಲ್ಲೇ ಉಳಿಸ್ಕೊಂಡ್ರು ಸರ್. ಇರ್ಲಿ ಬಿಡಿ, ನಾಳೆ ಇನ್ನೇನು ಶನಿವಾರ ಇದೆ, ವೀಕೆಂಡ್ ಆದ್ರೂ ಬರ್ತಾರಲ್ವಾ? ಹ್ಞೂ ಸರ್, ಅವ ಮಾಡೋದು ಸರ್. ಖಂಡಿತ ಮಾಡಿ. ಏನಿಷ್ಟ ಮಗಳಿಗೆ ತುಂಬಾ? ಜಾಮೂನು ಸರ್. ಓಕೆ. ಹಿಂಗೆ ಇಷ್ಟ ಸರ್, ಅಷ್ಟೇನೆ. ಮಸಾಲೆ ದೋಸೆ, ಚಟ್ನಿ. ಓಕೆ, ನಾಳೆ ಹಾಗಿದ್ರೆ ಜಾಮೂನ್ ಮಾಡ್ತಾ ಇದೀರಿ ಮಗಳಿಗೆ? ಹೌನ್ ಸರ್, ಬನ್ರಿ ನೀವು. ನಮಗೊಂಚೂರು ಎಕ್ಸ್ಟ್ರಾ ತೆಗ್ದಿಡಿ, ನಾವು ಖಂಡಿತ ಬಂದು ಇಸ್ಕೊಳ್ತೀವಿ ಆಮೇಲೆ. ಇಲ್ಲ ಸರ್, ಇದು ಆಂಜನೇಯ ಬಡಾವಣೆ ಸರ್ ನಮ್ಮದು. ಆಗ್ಲಿ ಖಂಡಿತ. ನೀವು ಜಾಮೂನ್ ಮಾಡಿ ಮಗಳಿಗೆ ತಿನ್ಸಿ, ಏನಾದ್ರೂ ಉಳಿದ್ರೆ ನಮಗೂ ಒಂಚೂರು ಫೋನ್ ಮಾಡಿ, ಆಮೇಲೆ ಬಂದು ನಾವು ತಿಂತೀವಂತೆ. ಉಳಿದ್ರೆ ಯಾಕೆ ಸರ್, ನಿಮಗೆ ಮಾಡ್ತೀವಿ, ಬನ್ರಿ ಸರ್. ಖಂಡಿತ. ಆಗ್ಲಿ ಮ್ಯಾಮ್, ತುಂಬಾ ಖುಷಿ ಆಯ್ತು. ಅಮ್ಮ ಹೇಗಿದ್ದಾರೆ? ಯಾವಮ್ಮ? ನಿಮ್ ಜೊತೆ ಅಮ್ಮ ಇರ್ತಾರೆ ಅಂತ ಹೇಳಿದ್ರಿ ಅಲ್ವಾ? ನಿಮ್ಮಮ್ಮ ಅಥವಾ ಯಾರೋ ಇರ್ತಾರೆ ಅಂತ ಹೇಳಿದ್ರಿ ನಿನ್ನೆ? ಇಲ್ಲ ಸರ್, ನಾನು ನನ್ನ ಮಗಳು ಇಬ್ರೆ ಸರ್, ನಮ್ಮ ಮನೆಯವ್ರಿಲ್ಲ. ಓಕೆ. ಹಾ, ಸರ್, ನಾವು ಇಲ್ಲೇ ನಮ್ಮ ಮಗಳನ್ನ ಓದ್ಸಕ್ ಅಂತ ಬಂದಿದೀವಿ ಸರ್ ದಾವಣಗೆರೆಗೆ. ನಮ್ಮದ್ ಪ್ರಾಪರ್ ಬಳ್ಳಾರಿ ಸರ್. ಬಳ್ಳಾರಿ. ಓಕೆ. ಬಳ್ಳಾರಿ ಬಿಸಿಲು ತುಂಬಾ ಅಲ್ವಾ? ಇಲ್ಲಿಗೆ ವೆದರ್ ನೋಡಿದ್ರೆ ಏನ್ ಅನ್ಸುತ್ತೆ? ಇಲ್ಲೂ ಅದೇ ಸರ್, ಏನ್ ಒಂಚೂರು ಹೆಚ್ಚು ಕಡಿಮೆ ಇರಬಹುದು ಸರ್, ಅಷ್ಟೇನೆ. ಓಕೆ, ಬಟ್ ಬಳ್ಳಾರಿ ಅಷ್ಟು ಬಿಸಿಲು ಅಂತ ದಾವಣಗೆರೆಗೆ ಯಾವಾಗ್ಲೂ ಬಂದಿಲ್ಲ ನನ್ಗನ್ನಿಸ್ದಂಗೆ. ಹೌನ್ ಸರ್, ಅಲ್ಲಿ ಬಾಳ ಬಿಸಿಲು ಬಿಡ್ರಿ ಸರ್. ಒಂದ್ ರೋಡ್ ಇದ್ರೆ ಈ ಕಡೆಯಿಂದ ಆ ಕಡೆ ದಾಟಕ್ ಆಗಲ್ಲ ಸರ್, ಅಷ್ಟು ಬಿಸಿಲು. ಹೌದು. ದಾಟಕ್ಕೆ ಆಗಲ್ಲ, ಬರಿಗಾಲಲ್ಲಿದ್ರಂತೂ ದಾಟಕ್ಕೆ ಆಗಲ್ಲ ಸರ್. ನಿಜ. ಅಷ್ಟು ಬಿಸಿಲು ಸರ್. ನಮ್ ದಾವಣಗೆರೆ ಸಾಕಷ್ಟು ಗಿಡಗಳು ಇದಾವೆ. ಹೌನ್ ಸರ್. ಚೆನ್ನಾಗಿದೆ ಸರ್ ದಾವಣಗೆರೆ, ತುಂಬಾ ಚೆನ್ನಾಗಿದೆ. ಈಗ ನಾವ್ ಬಂದು ಒಂದ್ 20 ವರ್ಷ ಆಯ್ತು ಸರ್. ನಮ್ ಮಗಳು ಚಿಕ್ಕದಾಗೇನೆ ಬಂದು ಓದ್ಸಕ್ಕೆ ಮಾಡಿದೀವಿ ಸರ್. ಓಕೆ. ಸೊ ತುಂಬಾ ಖುಷಿಯಾಗಿದ್ದೀರಿ ಹಾಗಿದ್ರೆ ದಾವಣಗೆರೆಯಲ್ಲಿ? ಹೌನ್ ಸರ್. ಹಂಗೆ ಸರ್, ಖುಷಿ ಏನಿಲ್ಲ, ನಮ್ಮನೇರಿಲ್ಲಲ್ಲ ಸರ್, ಹಂಗೆ ಮತ್ ನನ್ ಮಗಳು ಇಚ್ಛೆಯಾಗಿ ನಾವು ಓದ್ಸೋಣ ಅಂತ, ಅವ್ರು ಒಂದ್ ಸ್ವಲ್ಪ ಓದ್ಲಿ ಅಂತ ಬಂದಿದೀವಿ ಸರ್, ಅಷ್ಟೇನೆ. ಸಂತೋಷಮ್ಮ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಿಮ್ಮ ಮಗಳು ಚೆನ್ನಾಗಿ ಓದ್ಲಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿಮ್ಮ. ಹೌದು ಸರ್. ಒಳ್ಳೇದಾಗ್ಲಿಮ್ಮ. ಹೀಗೆ ಕರೆ ಮಾಡ್ತಾ ಇರಿ.
ಯಾವ್ದಾದ್ರು ಪ್ರಶ್ನೆ ಕೇಳ್ರಿ ಸರ್. ಹಾ, ಪ್ರಶ್ನೆ ಕೇಳ್ತೀನಿಮ್ಮ, ಉತ್ತರ ಹೇಳ್ತೀರಾ? ಓಕೆ ಸರ್, ಓಕೆ. ನಾನು ಯಾವ್ದಾದ್ರು ಕೇಳ್ತೀನಿ ಅಂತ ನೋಡ್ತೀನಿ, ನೀವ್ ಯಾವ್ದು ಕೇಳಲ್ಲ. ಖಂಡಿತ ಖಂಡಿತ ಕೇಳ್ತಾ ಇದ್ದೀನಿಮ್ಮ. ಇದರಲ್ಲಿ ಇದು ನಿಮ್ಮ ಒಂದು ಆ ಕಡೆ ಸಂಬಂಧಪಟ್ಟಿದ್ದ ಜಿಲ್ಲೆಗೆ. ವಿಜಯಪುರ ಜಿಲ್ಲೆಯಲ್ಲಿ ಇದು ಒಂದು ತಾಲೂಕ್ ಬರಲ್ಲ, ಯಾವ್ದು ಬರಲ್ಲ ಅಂತ ನೀವು ಹೇಳ್ಬೇಕು. ಸಾರಿ, ಇವುಗಳಲ್ಲಿ ಒಂದು ತಾಲೂಕು ವಿಜಯಪುರ ಜಿಲ್ಲೆದಿದೆ, ಆ ತಾಲೂಕು ಯಾವುದು ಅಂತ ನೀವು ಹೇಳ್ಬೇಕು. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ: ತಿಕೋಟ, ಗುಂಡ್ಲುಪೇಟೆ, ಔರಾದ್, ಕುರುಗೋಡ. ಇದರಲ್ಲಿ ಒಂದು ತಾಲೂಕು ವಿಜಯಪುರ ಜಿಲ್ಲೆದಿದೆ, ಅದು ಯಾವುದು ಅಂತ ನೀವು ಹೇಳ್ಬೇಕು. ಬರಲ್ಲ ಸರ್. ಅಲ್ಲಿ ಬರುತ್ತೆ, ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ, ಅದು ಯಾವುದು ಅಂತ ನೀವು ಹೇಳ್ಬೇಕು. ಕುರುಗೋಡ್ ಇರ್ಬೋದು ಸರ್. ಕುರುಗೋಡ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ 4 ತಾಲೂಕುಗಳಲ್ಲಿ ಒಂದು ತಾಲೂಕು ವಿಜಯಪುರ ಜಿಲ್ಲೆಗೆ ಸೇರುತ್ತೆ. ಆ ತಾಲೂಕು ಯಾವುದು ಅಂತ ನೀವು ಹೇಳ್ಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ: ತಿಕೋಟ, ಗುಂಡ್ಲುಪೇಟೆ, ಔರಾದ್, ಕುರುಗೋಡ್. ಕುರುಗೋಡ್ ಅಲ್ಲ, ಇದು ಔರಾದ್ ಇರ್ಬೋದು ಸರ್. ಔರಾದಾ? ಹಾಂ ಸರ್. ಶೋರಾ? ಹೌನ್ ಸರ್, ಇರಬಹುದು ಅಂತೀರಾ? ಗೆಸ್ ಸರ್, ನಮಗೆ ಅದು ಇದು ಇಲ್ಲ. ಔರಾದ್ ಇರ್ಬೋದು ಸರ್. ಔರಾದಾ? ಓಕೆ. ಅನಂತರದಲ್ಲಿ ನಾನೇ ಹೇಳ್ತೀನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಹೀಗೆ ಕಾಲ್ ಮಾಡ್ತಾ ಇರಿ. ಒಳ್ಳೇದಾಗ್ಲಿ ಅಮ್ಮ, ನಗ್ನಗ್ತಾ ಖುಷಿಯಾಗಿರಿ. ಹ್ಞೂ ಸರ್, ಓಕೆ ಸರ್. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಎಸ್ ವೀಕ್ಷಕರೇ, ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಇವುಗಳಲ್ಲಿ ಯಾವುದು ಒಂದು ಯಾವುದೋ ಒಂದು ತಾಲೂಕು ವಿಜಯಪುರ ಜಿಲ್ಲೆಗೆ ಸೇರುತ್ತೆ ಅಂತ ಹೇಳಿ. ಔರಾದ್, ಕುರುಗೋಡ್, ಗುಂಡ್ಲುಪೇಟೆ, ತಿಕೋಟ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನಮ್ಮ ವಿನಯ್ ಅವರು ಅಂತ ಅನ್ಸುತ್ತೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ದಾವಣಗೆರೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಏನಿದು ಪಲ್ಯ ಇವತ್ತು, ಮತ್ತೆ ಚಪಾತಿ ಶಿಕರಣೆ. ವಾವ್, ಚಪಾತಿ ಶಿಕರಣೆ, ಹೆಣಗಾಯಿ ಪಲ್ಯ. ಹೌದು ಸರ್, ನೆನ್ನೆ ಮಾಡಿದ್ದು. ಓಕೆ, ಚೆನ್ನಾಗಿತ್ತು ಸರ್. ಮತ್ತೆ ಚಪಾತಿ ಶಿಕರಣೆ ತಿನ್ನಕ್ಕೆ ನಮಗೆ ಕರಿತಾನೆ ಇಲ್ಲ ನೀವು? ಬನ್ನಿ ಸರ್. ಬರೋಣವಾ? ಬನ್ನಿ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಗಾದ್ರೆ ಶುಭಾಶಯ ಹೇಳಿ ಸರ್. ಶುಭಾಶಯ ಯಾರಿಗಿಲ್ಲ ಸರ್, ನಿಮ್ಮ ಟೀಮಿಗೆ ಸರ್. ಓಕೆ, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಎಸ್ ಸರ್, ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇಳಿ ಸರ್. ಇವುಗಳಲ್ಲಿ ಯಾವುದು ಒಂದು ತಾಲೂಕು ವಿಜಯಪುರ ಜಿಲ್ಲೆಗೆ ಸೇರುತ್ತೆ? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ತಿಕೋಟ, ಎರಡನೇದು ಗುಂಡ್ಲುಪೇಟೆ, ಮೂರನೇದು ಔರಾದ್, ನಾಲ್ಕನೇದು ಕುರುಗೋಡು. ಗುಂಡ್ಲುಪೇಟೆ ಇರ್ಬೋದು ಸರ್. ಗುಂಡ್ಲುಪೇಟೆನಾ? ಶೋರಾ? ಶೋರ್ ಸರ್. ಓಕೆ ಸರ್, ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಉತ್ತರವನ್ನು ನಾನೇ ಹೇಳ್ತೀನಿ. ನೋಡ್ತಾ ಇರಿ ಸರ್ ಕಾರ್ಯಕ್ರಮ, ಸರಿನಾ ತಪ್ಪಾ? ಓಕೆ ಸರ್, ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಸೊ ನೋಡೋಣ ಯಾರಾದರೂ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರಾ ಅಂತ ಹೇಳಿ. ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಶ್ರುತಿ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ನಿಮ್ದು ಸರ್? ಹಲೋ, ತಿಂಡಿ ಏನು ತಿಂದ್ರಿ ಮೇಡಮ್? ತಿಂಡಿ ಗೋಧಿ ದೋಸೆ ಸರ್. ಗೋಧಿ ದೋಸೆ, ವಾವ್, ಸೂಪರ್. ಓಕೆ, ಹೇಳಿ ಮಾ, ಒಂದು ಪ್ರಶ್ನೆ ಕೇಳ್ಬೋದು. ಅದಕ್ಕಿಂತ ಮುಂಚೆ ಇವತ್ತಿನ ವಿಶೇಷವಾಗಿ ವಿಶ್ವ ನ್ಯಾಯ ದಿನ ಇದೆ ಇವತ್ತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಓಕೆ, ತೊಂದರೆ ಇಲ್ಲ. ನಾನೇ ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ತಾನೇ ಕೇಳಿದೆ ಪ್ರಶ್ನೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಇದರಲ್ಲಿ 4 ತಾಲೂಕುಗಳ ಹೆಸರು ಹೇಳ್ತಾ ಇದ್ದೀನಿ. ಇದರಲ್ಲಿ ಒಂದು ತಾಲೂಕು ವಿಜಯಪುರ ಜಿಲ್ಲೆದಿದೆ. ಗುಂಡ್ಲುಪೇಟೆನಾ? ಶೋರಾ? ಓಕೆ, ನಿಮ್ದು ಮೂಲತಃ ಯಾವೂರು? ದಾವಣಗೆರೆನೇ ಸರ್. ಹುಟ್ಟಿದ್ದು ಇಲ್ಲೇನಾ? ಓಕೆ, ಫೈನ್. ಗುಂಡ್ಲುಪೇಟೆ ಎಲ್ಲಿ ಬರುತ್ತೆ ಅಂತ ಏನಾದ್ರು ಐಡಿಯಾ ಇದೆಯಾ? ಗುಂಡ್ಲುಪೇಟೆ ಅಷ್ಟು ಐಡಿಯಾ ಇಲ್ಲ ಸರ್ ನಮಗೆ. ಓಕೆ, ಇದರಲ್ಲಿ ಇನ್ನ 3 ಹೆಸರಿದೆ, ಅದು ಯಾವ್ದಾದ್ರು ಗೊತ್ತಾ? ಕುರುಗೋಡು, ಔರಾದ್, ತ್ರಿಕೋಟ. ಅದು ಬಿಟ್ರೆ ತ್ರಿಕೋಟ ಇರೋಕ್ ಸರ್. ಓಕೆ, ಅಲ್ಲ ಇವಿ ಎಲ್ಲಿ ಬರುತ್ತೆ, ಯಾವಾಗಾದ್ರೂ ಹೋಗಿದ್ದೀರಾ ಅಥವಾ ಯಾವ್ದಾದ್ರು ಹೆಸರು ಕೇಳಿದಿರಾ ಈ 4ರಲ್ಲಿ ಯಾವ್ದಾದ್ರು? ಗುಂಡ್ಲುಪೇಟೆ ಒಂದ್ ಹೆಸರು ಕೇಳಿದೀವಿ ಸರ್, ಬಟ್ ಆ ಊರಿಗೇನು ಹೋಗಿಲ್ಲ, ಆ ಹೆಸರು ಕೇಳಿದೀವಿ. ಈ ಕುರುಗೋಡು, ಔರಾದ್, ತ್ರಿಕೋಟ? ಇಲ್ಲ ಸರ್, ಇಲ್ಲ. ಯಾವ ಊರಿಗೂ ಹೋಗಿಲ್ಲ? ಇಲ್ಲ ಸರ್. ಓಕೆ, ಪ್ರವಾಸಕ್ಕೆ ಅಂತ ಎಲ್ಲಿಗೆ ಹೋಗಿದ್ದೀರಿ ಯೂಶಲಿ ಹೋಗಿದ್ರೆ?
ನಾವ್ ಆಲ್ಮೋಸ್ಟ್ ಅಲ್ಲೂ ಇದೆ ಸರ್, ಸಿಗಂದೂರು, ಧರ್ಮಸ್ಥಳ, ಹ್ಮ್ ಆಮೇಲೆ ಮಲ್ನಾಡ್ ಸೈಡು. ಓಕೆ, ಸಿಗಂದೂರ್ ರೀಸೆಂಟ್ ಏನಾರು ಹೋಗಿದ್ರಾ? ಹಾ ಸರ್, ರೀಸೆಂಟ್ ಆಗಿ ಹೋಗಿದೀವಿ. ರೀಸೆಂಟ್ ಆಗಿ ನಮ್ಮ ಅಣ್ಣರ ಒಂದ್ ಅರ್ಕೆ ಇತ್ತು, ಹಾ ಅಂದ್ರೆ ರೀಸೆಂಟ್ ವರ್ಷ ಅವ್ರದ್ದು ಅಕ್ಕಿ ಪಾಕೆಟ್ ಕೊಡ್ತಾರೆ, ಓಕೆ ಹಂಗಾಗಿ ವರ್ಷ ಹೋಗ್ತೀವಿ ಸರ್. ಓಕೆ, ರೀಸೆಂಟ್ ಅಂದ್ರೆ ಇದು ಸೇತುವೆ ಓಪನ್ ಆದ್ಮೇಲೆ ಏನಾರು ಹೋಗಿದ್ರಾ? ಇಲ್ಲ ಸರ್, ಸೇತುವೆ ಏನೋ ಓಪನ್ ಆಗಿರ್ಲಿಲ್ಲ. ಆಗಿರ್ಲಿಲ್ಲ. ಓಕೆ, ಹಾ, ಸೇತುವೆ ನಿಮ್ಗೆ ಓಪನ್ ಹೇಗೆ ಆದ್ಮೇಲೆ ಅನ್ಸುತ್ತೆ ಸೇತುವೆದು ಹೋಗೋದಕ್ಕೆ ಮಜಾ ಅನ್ಸುತ್ತಾ ಅಥವಾ ಮೊದಲಿನ ತರ ಶಿಪ್ ಅಲ್ಲಿ ಹೋಗೋದಕ್ಕೆ ಮಜಾ ಅನ್ಸುತ್ತಾ ಹಡಗಲ್ಲಿ? ಶಿಪ್ ಅಲ್ಲಿ ಹೋಗಕ್ಕೆ ಚೆನ್ನಾಗಿ ಸರ್, ಅದು ರೋಡಲ್ಲಿ ಏನ್ ಕಾಮನ್ ಆಗಿ ಎಲ್ಲಾ ಕಡೆನೂ ನಾವ್ ಅಡ್ಡಾಡ್ತಾನೆ ಇರ್ತೀವಿ. ಹೋಗ್ತೀವಿ, ಹೌದು. ಇದ್ರಲ್ಲಿ ಬೋಟ್ ಇದ್ರಲ್ಲಿ ಹೋಗೋದೇ, ಲಾಂಚ್ ಅಲ್ಲಿ ಹೋಗೋದೇ ಅದ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ ಸರ್. ಅಲ್ವಾ? ಆ ಒಂದ್ 1/4 ಗಂಟೆ 20 ನಿಮಿಷ ಏನೋ ಒಂಥರ ಹೊಸ್ತನ ಇರುತ್ತೆ. ಹಾ ಸರ್, ನಾವು ಬೇಕು ಅಂದ್ರೂ ಹೋಗ್ಬೇಕು, ಬೇಡ ಅಂದ್ರೂ ಹೋಗ್ಬೇಕು, ಹಂಗೆ ಇತ್ತಲ್ವಾ? ಆಕ್ಚುಲಿ ಎರಡು ಆಪ್ಷನ್ ಇದೆ ಅಂದಿದ್ದಾರೆ ಸರ್, ನೋಡ್ಬೇಕು. ಆಬ್ವಿಯಸ್ಲಿ ಎರಡು ಆಪ್ಷನ್ ಇದ್ದೇ ಇದೆ. ಯಾಕೆಂದ್ರೆ ಪ್ರವಾಸಿಗರಿಗೆ ಬೇಜಾರಾಗಬಾರ್ದು. ತುಂಬಾ ಜನ ಸಿಗಂದೂರಿಗೆ ಹೋಗ್ತಾ ಇದ್ದಿದ್ದೆ ಆ ಲಾಂಚಲ್ಲಿ ಹೋಗೋದಕ್ಕೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ, ಸರ್ ಅಲ್ವಾ? ಹಾ ಸರ್, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೋಡಕ್ಕೆ, ಅಂದ್ರೆ ನಮಗೆ ಅದ್ರಲ್ಲಿ ನೀರಲ್ಲಿ ಹೋಗೋದೇ ಒಂದ್ ಇದು. ಹೌದು, ತುಂಬಾ ಜನರಿಗೆ ಅವಕಾಶನೇ ಸಿಗಲ್ಲ. ಹಾ ಸರ್, ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಲ್ಲಿ, ಮಿಡ್ಲಲ್ಲೆಲ್ಲ ವಿಡಿಯೋಸ್ ಮಾಡಕ್ಕಾಗ್ಲಿ, ಒಂದ್ ಫೋಟೋ ತಗೊಳಕ್ಕಾಗ್ಲಿ, ಲಾಂಚ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೌದು, ಕೆಲವೊಂದ್ ಕಡೆ ಎಲ್ಲ ರಿಸ್ಕ್ ಅಂತ ಜನ ಹೆದರ್ಕೋತಾರೆ. ಇಲ್ಲೆಲ್ಲ ಸೇಫ್ ಇದೆ, ಸೊ ಆರಾಮಾಗಿ, ಹೆಚ್ಚು ನೀರಿಲ್ಲ, ಆಮೇಲೆ ಸೇಫ್ ಆಗಿ ಇದುವರೆಗೂ ಯಾವ ಅವಘಡಗಳು ನಡೀದೇನೆ ಸೇಫ್ ಆಗಿ ಅದು ನಡೀತಾ ಇದೆ. ಹಾ ಸರ್, ಏನು ಇದು ಆಗಿಲ್ಲ. ಹೌದು, ಹಾಗಾಗಿ ತುಂಬಾ ಜನ ಖುಷಿಯಿಂದ ಹೋಗ್ತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ನಿಶ್ಚಿಂತೆಯಿಂದ. ದರ್ಶನನು ತುಂಬಾ ಚೆನ್ನಾಗಾಗುತ್ತೆ ಸರ್. ಮಾರ್ನಿಂಗ್ಗೆ ಫಸ್ಟ್ ದರ್ಶನ ಇರುತ್ತೆ, ಮಾರ್ನಿಂಗ್ 5 o'clock ಗೆ. ಓಕೆ, ತುಂಬಾ ಚೆನ್ನಾಗಾಗುತ್ತೆ. ಫಸ್ಟ್ ದರ್ಶನನೇ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಹೌದು, ಖಂಡಿತ ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಸಲ ಹೋಗಿದ್ದೀನಿ. ಸೊ ಒಳ್ಳೇದಾಗ್ಲಿಮ್ಮ, ಖಂಡಿತ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ನಿಮಗೆ ಸಂತೋಷವಾಗಿದೆ. ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಇದ್ದೆ. ಇವತ್ತು ಸಾಯಂಕಾಲ 4 ಗಂಟೆಗೆ ವಿನೋಬ್ ನಗರದ 1ನೇ ಮುಖ್ಯ ರಸ್ತೆ ಇರ್ತಕ್ಕಂಥ ಮಡಿವಾಳ ಮಾಚಿದೇವ ಛತ್ರದಲ್ಲಿ ದಾವಣಗೆರೆಯ ಬಡಾವಣೆ ಪೊಲೀಸ್ ಠಾಣೆ ವತಿಯಿಂದ ನಾಗರಿಕ ಸಭೆಯನ್ನು ಕರೆಯಲಾಗಿದೆ ಅಂತ. ಸೊ ದಯವಿಟ್ಟು ತಪ್ಪದೇ ಹೋಗಿ ನಿಮ್ಮ ಸಲಹೆ ಸೂಚನೆಗಳನ್ನ ನೀಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ತಿಳಿಸಿ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ರಾತ್ರಿ ಕೆಲವೊಬ್ಬರು ಎಣ್ಣೆ ಹೊಡೆದ್ಬಿಟ್ಟು ಸುಮ್ಮನೆ ಅನ್ನೆಸೆಸರಿ ಆಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ಕಡೆ ಕಳ್ಳಕಾಕರು ಓಡಾಡ್ತಿರ್ತಕ್ಕಂಥ ಒಂದು ಸುದ್ದಿ ಇರುತ್ತೆ, ಅಥವಾ ಏನೋ ಒಂದು ಬೈಕ್ ಕಳ್ತನ ಆಗಿರೋದು, ಬೈಕಲ್ಲಿ ಪೆಟ್ರೋಲ್ ಕಳ್ತನ ಆಗ್ತಿರ್ತಕ್ಕಂಥದ್ದು. ಈ ರೀತಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ನಾಗರಿಕ ಕುಂದುಕೊರತೆ ಸಭೆಯಲ್ಲಿ ಪಾಲ್ಗೊಂಡು ಹೇಳ್ಬೋದು. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ಮಂಜುಳಾ ಮೇಡಮ್ ಅನ್ಸುತ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಿವಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನ್ಯಾಷನಲ್ ಜಸ್ಟಿಸ್ ಡೇ, ಅಂದ್ರೆ ವಿಶ್ವ ನ್ಯಾಯ ದಿನ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಟಾಪಿಕ್ ಬಗ್ಗೆ? ಅಂದ್ರೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಸರ್. ನ್ಯಾಯ, ಸತ್ಯಕ್ಕೆ ನ್ಯಾಯಕ್ಕೆ ಜಯ ಸಿಗ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಖಂಡಿತ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಂದು ಪ್ರಶ್ನೆ ನಂದು ಏನು ಅಂದ್ರೆ, ಎಷ್ಟೋ ಒಂದು ಸಲ ಎದುರುಗಡೆನೆ ನಾವು ತಪ್ಪನ್ನ ಕಂಡಿಡಿದಾಗ್ಲೂ ಕೂಡ ಅಪರಾಧಿಗಳನ್ನ ಅಷ್ಟೊಂದು ವರ್ಷಗಂಟ್ಲೆ ಇಟ್ಕೊಂಡು ಅವ್ರಿಗೆ ಅನಂತರ ಶಿಕ್ಷೆ ಕೊಡ್ತಕ್ಕಂಥದ್ದು ಯಾವ ರೀತಿಯಿಂದ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಮುಂಬೈ ಒಂದು ಡೆಡ್ಲಿ ಅಟ್ಯಾಕ್ ಆಗಿತ್ತು ತಾಜ್ ಹೋಟೆಲ್ಗಳೆಲ್ಲ ಮೇಲೆ. ಅಲ್ಲಿ ಒಬ್ಬ ಜೀವಂತ ಉಗ್ರವಾದಿ ಸಿಗೆ ಹಾಕೊಳ್ತಾನೆ, ಕಸಬ್ ಅಂತೇಳಿ. ಸೊ ಅವನು ಗನ್ ಹಿಡ್ಕೊಂಡು ಶೂಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸತ್ತಿರ್ತಕ್ಕಂಥದ್ದು 100 ಜನ ಅದನ್ನ CCTV ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಆದ್ರೆ ಅಂಥವ್ರನ್ನ ವಿಚಾರಣೆ ಮಾಡೋ ನೆಪದಲ್ಲಿ ಅಥವಾ ಅಂಥವ್ರನ್ನ ವಿಚಾರಣೆ ಮಾಡಬೇಕು ಅಂತೇಳಿ 10 ವರ್ಷ ಅವನಿಗೆ ಕೋಟ್ಯಾಂತರ ರೂಪಾಯಿ ಇಟ್ಬಿಟ್ಟು ಖರ್ಚು ಮಾಡಿ ಅದೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ ಸರ್, ಒಂಥರ ಎಳ್ದಾಡ್ಬಾರ್ದು, ಆದಷ್ಟು ಬೇಗನೆ ಜಡ್ಜ್ಮೆಂಟ್ ಕೊಟ್ಟರೆ ತುಂಬಾ ಒಳ್ಳೇದು ಅಲ್ವಾ? ಎಸ್, ಥ್ಯಾಂಕ್ ಯು ಮಾ. ಸೊ ಇದು ನ್ಯಾಯಾಲಯಗಳ ವಿಚಾರ ಆಗಿದ್ದರಿಂದ ಇದ್ರ ಬಗ್ಗೆ ಜಾಸ್ತಿ ನಾವು ಇನ್ ಡೆಪ್ತ್ ಚರ್ಚೆ ಮಾಡೋದಕ್ಕೂ ಆಗಲ್ಲ, ಏಕೆಂದ್ರೆ ಲೈವ್ ಕಾರ್ಯಕ್ರಮ ಇರುತ್ತೆ. ಇದಕ್ಕೊಂದು ಅವಕಾಶ ಸಿಕ್ಕರೆ ಖಂಡಿತ ನಾನು ನ್ಯಾಯಾಧೀಶರ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಎಸ್, ಹೋಪ್ಫುಲ್ಲಿ ಆ ಡೇ ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹೇಳಿಮ್ಮ, ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ, ಸೊ ನಾನು ಆಗಲೇ ಈ ಪ್ರಶ್ನೆ ಇಬ್ಬರಿಗೆ ಕೇಳಿದೆ, ಯಾರಿಂದನೂ ಸರಿ ಉತ್ತರ ಬಂದಿಲ್ಲ. ಸೊ ನಿಮ್ಗೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ 4 ತಾಲೂಕುಗಳಲ್ಲಿ ಒಂದು ತಾಲೂಕು ವಿಜಯಪುರ ಜಿಲ್ಲೆಗೆ ಸೇರುತ್ತೆ, ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ವಿಜಯಪುರ ಜಿಲ್ಲೆಗೆ ಸೇರುತ್ತೆ. ಆ ಊರು ಅಥವಾ ಆ ತಾಲೂಕು ಯಾವುದು ಅಂತ ನೀವು ಹೇಳಬೇಕು. ಮೊದಲನೇದು ತಿಕೋಟ,
ಎರಡನೇದು ಗುಂಡ್ಲುಪೇಟೆ, ಮೂರನೇದು ಔರಾದ್, ನಾಲ್ಕನೇದು ಕುರುಗೋಡು. ಔರಾದಂತ ಇದೆಲ್ಲ ಅದು ಇರ್ಬೋದು ಸರ್, ಗೆಸ್ ಕರೆಕ್ಟ್ ಗೊತ್ತಿಲ್ಲ. ಗೆಸ್ ಮಾಡ್ತಿದ್ರಿ. ಈ 4 ಊರುಗಳಲ್ಲಿ ಯಾವ್ದಾದ್ರು ಊರಿಗೆ ಹೋಗಿದ್ದೀರಾ ಯಾವಾಗಾದ್ರೂ? ಇಲ್ಲ ಸರ್, ಹೋಗಿಲ್ಲ. ಬಿಜಾಪುರ ಟೌನಿಗೆ ಹೋಗಿದ್ನಷ್ಟೇ, ಈ ಊರುಗಳಿಗೆ ಯಾವಕ್ಕೂ ಹೋಗಿಲ್ಲ. ಯಾವಕ್ಕೂ ಹೋಗಿಲ್ಲ. ಓಕೆ ಎಸ್ ಮಾ, ನಂತರ ನಾನು ಉತ್ತರ ಹೇಳ್ತೀನಿ, ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಓಕೆ, ಸೊ ಹೇಳಿಮ್ಮ, ಇವತ್ತು ಗುರುವಾರ, ರಾಯರ ವಾರ, ಗುರು ದತ್ತಾತ್ರೇಯರ ವಾರ. ಯಾವುದಾದ್ರೂ ಒಂದು ಭಕ್ತಿಗೀತೆ ಅಥವಾ ಬೇರೆ ಯಾವ್ದಾದ್ರು ಚಿತ್ರಗೀತೆ ಅಥವಾ ಏನಾದ್ರು ಹೊಸ ರೆಸಿಪಿ ಇದೆಯಾ? ಚಿತ್ರಗೀತೆ ಹೇಳ್ತೀನಿ ಸರ್. ಖಂಡಿತ ಹೇಳಿಮ್ಮ. ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ, ಒಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು ಮುಡಿಜಾರೆ ನೋವು. ಒಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ. ಥ್ಯಾಂಕ್ ಯು ಸೋ ಮಚ್ ಮಾ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ. ಒಳ್ಳೆಯದಾಗಲಿ ಅಮ್ಮ, ಹೀಗೆ ಖುಷಿಯಾಗಿರಿ, ಕರೆ ಮಾಡ್ತಾ ಇದ್ದೀಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ವಿಶೇಷವಾಗಿರ್ತಕ್ಕಂಥ ಒಂದು ಉಚಿತ ಹೃದ್ರೋಗ ಮತ್ತು ಮಂಡಿಚಿಪ್ಪು ಬದಲಾವಣೆ ತಪಾಸಣಾ ಶಿಬಿರ ನಡೀತಾ ಇದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾವಣಗೆರೆ, ರಕ್ತನಿಧಿ ಚಿಗಟೇರಿ ಆಸ್ಪತ್ರೆ ದಾವಣಗೆರೆ ಇವರ ಒಂದು ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕೂಡ ಅವತ್ತು ನಡೀತಾ ಇದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಿವಮ್ಮ ಅಂತ. ಶಿವಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಯಾವ ಏರಿಯಾ ದಾವಣಗೆರೆಯಲ್ಲಿ? ಭಗತ್ ಸಿಂಗ್ ನಗರ ಅಂತ. ಭಗತ್ ಸಿಂಗ್. ಸಿದ್ಧಗಂಗಾ ಸ್ಕೂಲ್ ಹತ್ರ ಸರ್. ಓಕೆ ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಮಾಡ್ಬೇಕಾಯ್ತು. ನಮ್ ಸೊಸೈಟಿ ಇವತ್ತು ಬರ್ತಡೇ ಐತಿ. ಓಕೆ, ಅವ್ರ ಹೆಸರೇನಮ್ಮ? ನಂದು ಅಂತ. ನಂದು? ನಂದು. ಓಕೆ, ಎಷ್ಟನೇ ವರ್ಷದ ಹುಟ್ಟುಹಬ್ಬ ಅಂತ ಕೇಳ್ಬೋದಾ? 30ನೇ ವರ್ಷದ್ದು. 30ನೇ ವರ್ಷದ. ಓಕೆ, ನಮ್ಮ ಕಡೆಯಿಂದ, ಶಿವಮಾರ್ ಕಡೆಯಿಂದ, ನಮ್ಮ ಸಮಸ್ತ ವೀಕ್ಷಕರ ಕಡೆಯಿಂದ ನಂದು ಅವ್ರಿಗೆ 30ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನು ನೀಡಿ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅವ್ರದ್ದು ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ, ಕಳ್ಸಿಲ್ಲ ಸರ್. ಓಕೆ, ಸಾಧ್ಯವಾದ್ರೆ ಇವತ್ತೊಂದು ಫೋಟೋ ಕಳಿಸ್ಕೊಡಿಮ್ಮ ಇದೇ ನಂಬರ್ಗೆ. ನಾಳೆ ಫೋಟೋ ಪ್ರಸಾರ ಮಾಡ್ತೀವಿ, ಓಕೆನಾ? ನಮ್ಮ ಮನೇಲಿ ಒಂದು ಪಾಪು ಐತಿ, ಆ ಪಾಪುಗೆ ವಿಶ್ ಮಾಡ್ಬಿಡು ಸರ್, ಹಾಯ್ ಅನ್ರಿ. ಓಕೆ ಮಾ, ಪಾಪು ಹೆಸರೇನು? ಅಂಜನಾ ಅಂತ. ಅಂಜನಾ. ಓಕೆ, ಸೊ ಅಂಜನೆ ಪುಟಾಣಿಗೆ ನನ್ನ ಕಡೆಯಿಂದ ಹಾಯ್ ಹೇಳ್ತಾ ಇದ್ದೀನಿ. ಏನು ಸೆಲೆಬ್ರೇಟ್ ಮಾಡ್ತಿದ್ರಿ ಬರ್ಡೇನ ಇವತ್ತು ಗ್ರ್ಯಾಂಡ್ ಆಗ? ಮಾಡ್ಬೇಕು ಸರ್, ಸಂಜೆ ಮಾಡ್ಬೇಕು. ಓಕೆ, ಏನ್ ಕೇಕ್ ಕಟ್ ಬರ್ರಿ, ನೀವು ಬರ್ರಿ ಸರ್. ಥ್ಯಾಂಕ್ ಯು ಮಾ, ಖಂಡಿತ ಬರೋ ಪ್ರಯತ್ನವನ್ನು ಮಾಡೋಣ. ಏನ್ ಕೇಕ್ ಕಟ್ ಮಾಡಿಸ್ತಿದ್ದೀರಾ? ಹೋಳಿಗೆಗಳಿಗೆ ಮಾಡಿಸಿದಿರಾ ಹೇಗೆ? ಇಲ್ಲ, ಸಂಜೆ ಏನಾದ್ರೂ ಸ್ವೀಟ್ ಮಾಡಿ ಕೇಕ್ ಕಟ್ ಮಾಡ್ತೀವಿ. ಓಕೆ, ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿಲ್ಲ ಇನ್ನ? ಇನ್ನೂ ಇಲ್ಲ ಸರ್. ಓಕೆ ಓಕೆ, ಹೋಳಿಗೆಗಳಿಗೆ ಮಾಡಿದ್ರೆ ತಪ್ಪದೆ ಫೋನ್ ಮಾಡಿ ಬರ್ತೀವಿ, ಆಯ್ತಾ? ಸರಿ, ಬನ್ನಿ ಸರ್. ಥ್ಯಾಂಕ್ ಯು ಮಾ, ಒಳ್ಳೇದಾಗ್ಲಿ. ಸರಿ. ನಂದು ಅವ್ರಿಗೆ ಇನ್ನೊಂದ್ಸರಿ ವಿಶ್ ಮಾಡಿದ್ವಿ ಅಂತ ಹೇಳಿಬಿಡಿ ಮಾ. ಸರಿ ಸರ್. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರು, ಶ್ರೀ ಸಿಮೆಂಟ್ ಕಂಪನಿ ಹುಬ್ಬಳ್ಳಿ, ಕೃಷಿ ಪತ್ತಿನ ಸಹಕಾರ ಸಂಘ ಬಾನವಳ್ಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇವೆಲ್ಲರ ಒಂದು ಗ್ರಾಮ ಪಂಚಾಯತಿ ಬಾನವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಉಚಿತ ಹೃದ್ರೋಗ ಮತ್ತು ಮಂಡಿಚಿಪ್ಪು ಬದಲಾವಣೆ ತಪಾಸಣಾ ಶಿಬಿರ ನಡೀತಾ ಇದೆ. ಸೊ ಯಾವಾಗಪ್ಪ ಅಂತ ಹೇಳಿದ್ರೆ 22/7/2025 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಡೀತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಮಧುಕರ್ HM ಅಂತೇಳಿ MBBS MD DM ಕಾರ್ಡಿಯಾಲಜಿ ಇವರು ಇದರಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿ ಡಾಕ್ಟರ್ PC ಜಗದೀಶ್ ಅವರು ಹಿರಿಯ ಸಲಹೆಗಾರರು, ಕೀಲು ಮತ್ತು ಮೂಳೆ ಅಪಘಾತ ಮತ್ತು ರೋಬೋಟಿಕ್ ಮಂಡಿ ಬದಲಾವಣೆ ಶಸ್ತ್ರಚಿಕಿತ್ಸಕರು ಇವರು ಕೂಡ ಇರ್ತಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸರ್, ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿಮ್ಮ, ತಮ್ಮ ಹೆಸರೇನು? ಸರ್, ತೇಜಸ್ವಿನಿ. ತೇಜಸ್ವಿನಿ, ಯಾವ ಏರಿಯಾದಿಂದ ಕಾಲ್ ಮಾಡ್ತಿದ್ರಿ ಮಾ? ಸರ್, ಸಿದ್ಧಗಂಗಾ ಸ್ಕೂಲ್ ಆಪೋಸಿಟ್ ಸಿದ್ದರಾಮೇಶ್ವರ ಬಡಾವಣೆ, 6 ಕ್ರಾಸ್.
ಓಕೆ ಓಕೆ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹಾ ಸರ್, ಇವತ್ತು ನನ್ನ ಅಳಿಯನ್ ಬರ್ತಡೇ ಇದೆ. ಅವ್ರ ಹೆಸರು ಶಶಾಂಕ್ ಅಂತ. ಶಶಾಂಕ್. ಎಷ್ಟನೇ ವರ್ಷದ ಹುಟ್ಟುಹಬ್ಬ? 12 ವರ್ಷ. 12 ವರ್ಷ. ಏನು ಓದ್ತಿದ್ದಾರೆ? ಅವರು ಇವಾಗ 6th ಸ್ಟ್ಯಾಂಡರ್ಡ್ ಸರ್. ಓಕೆ, ಶಶಾಂಕ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿರ್ಲಿ, ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತಗೊಂಡು ಒಂದು ಒಳ್ಳೆ ಉದ್ಯೋಗದಲ್ಲಿ ಅವರು ಸ್ಥಿತರಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮಾ. ಫೋಟೋ ಏನಾದ್ರು ಕಳಿಸಿದ್ದೀರಾ? ಫೋಟೋ ಕಳಿಸ್ತೀನಿ ಸರ್. ಇವತ್ತು ಕಳಿಸ್ಕೊಡಿ. ಈಗ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ, ನಾಳೆ ಖಂಡಿತ ಪ್ರಸಾರ ಮಾಡ್ತೀನಿ ಮಾ. ವಾಟ್ಸಪ್ ಅಲ್ಲಿ ಹಾಕ್ಬೇಕಾ ಸರ್? ಇದೇ ನಂಬರಿಗೆ ವಾಟ್ಸಪ್ಪಿಗೆ ಕಳಿಸ್ಕೊಡಿ ಮಾ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಒಳ್ಳೆಯದಾಗಲಿ. ನಮಸ್ತೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇದೇ 22/7/2025 ಮಂಗಳವಾರ ಉಚಿತ ಹೃದ್ರೋಗ ಮತ್ತು ಮಂಡಿಚಿಪ್ಪು ಬದಲಾವಣೆ ತಪಾಸಣಾ ಶಿಬಿರ ನಡೀತಾ ಇದೆ. ಸೊ ನಮ್ಮ ಚಿಗಟೇರಿ ಆಸ್ಪತ್ರೆಯ ಒಂದು ವಿಭಾಗದಲ್ಲಿ ನಡೀತಾ ಇದೆ. ಸೊ ದಯವಿಟ್ಟು ಹೋಗಿ ಈ ಒಂದು ಶಿಬಿರದಲ್ಲಿ ನಿಮ್ಮ ಒಂದು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಿಬಿರಕ್ಕೆ ಬರ್ತಕ್ಕಂಥವರು ಯಶಸ್ವಿನಿ ಕಾರ್ಡನ್ನು ಕಡ್ಡಾಯವಾಗಿ ತರಬೇಕು ಅಂತ ಹೇಳಲಾಗಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ಇವತ್ತಿನ ತಿಂಡಿ ಆಗಿಲ್ಲ, ಇನ್ಮೇಲೆ ಮಾಡ್ಬೇಕು. ಕಡುಬು ಚಟ್ನಿ ಇವತ್ತು. ಪಡ್ಡು ಚಟ್ನಿ, ಮಸಾಲೆ ಪಡ್ಡ? ಹೌದು ಸರ್. ಅಲ್ಲ, ಕಡುಬು ಚಟ್ನಿ, ಮಸಾಲೆ ಕಡುಬು ಚಟ್ನಿ, ಮೆಂತಿ ಚಟ್ನಿ. ಮಸಾಲೆ ಕಡುಬು ಮೆಂತೆ ಚಟ್ನಿ. ಹ್ಞೂ ಸರ್. ಓಕೆ ಓಕೆ, ಒಳ್ಳೆದಾಗಲಿ. ಇವತ್ತು ನನ್ನ ದಿನ ತಿಂಡಿ ಆಗಿಲ್ಲಮ್ಮ, ಇನ್ಮೇಲೆ ಮಾಡ್ಬೇಕು ಹೋಗಿ. ಬರೀ ಸರ್ ಕಡುಬು ತಿನ್ನುವ ನೀವು ಚಿದನ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಬರ್ತೀವಿ. ಖಂಡಿತ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಸರ್ ಅದೇ ನಿನ್ನೆ ಅರ್ಜೆಂಟ್ ಹೋಗ್ಬಿಟ್ಟಿವಿ ಸರ್. ಇದು ಅವರು ಚಿದನ್ ಸರ್ ಮನೆಯವ್ರಿಗೆ ಕೊಟ್ಟಿದ್ದವ ಶುಭಾಶಯಗಳು ಸರ್. ಪಾಪ ನಿನ್ನೆ ಹೇಳಕ್ಕೆ ಆಗಿಲ್ಲ, ಹೋಗ್ಬಿಟ್ಟಿವಿ ಹೊರಗೆ. ಖಂಡಿತ ಖಂಡಿತ ಅಮ್ಮ. ನಿಮ್ಮ ಕಡೆಯಿಂದ ಚಿದಾನಂದ್ ಸರ್ ಅವರ ವೈಫ್ ರಾಧಕ್ಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಾ. ಹ್ಞೂ ಸರ್, ಆರೋಗ್ಯ ಐಶ್ವರ್ಯ ಅವ್ರೆಲ್ಲ ಕೊಟ್ಟು ಕಾಪಾಡ್ಲಿ ಸರ್ ದೇವರು, ಇಬ್ರಿಗೂ ಅವ್ರ ಮನೆಯವ್ರಿಗೆ ಎಲ್ಲರಿಗೂ. ಖಂಡಿತ ಖಂಡಿತ. ಚಿದಾನಂದ್ ಸರ್ ಇಲ್ಲಿ ಇಷ್ಟು ಪೀಸ್ ಆಗಿ ಇಷ್ಟು ಬೇಗ ಬೇಗ ಕೆಲಸ ಮಾಡ್ತಾರೆ ಅಂದ್ರೆ ಮೇಡಮ್ ಅವ್ರ ಅಲ್ಲಿಂದ ಬಿಸಿ ಬಿಸಿ ತಿಂಡಿ ಮಾಡಿ ಇನ್ ಟೈಮ್ ಅವ್ರಿಗೆ ಕಳಿಸ್ಕೊಟ್ರೆ ತಾನೇ ಇವರೆಲ್ಲ ಮಾಡಕ್ ಸಾಧ್ಯ. ಅಲ್ಲ, ಅದು ಕರೆಕ್ಟ್ ಸರ್. ಕರೆಕ್ಟ್ ಕರೆಕ್ಟ್. ರಾಧಾಕರಿಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಲೇಬೇಕು ಅಲ್ವಾ? ಖಂಡಿತ ಚೆನ್ನಾಗಿದ್ರೆ ಸರ್, ಅವ್ರು ಬಹಳ ಚೆನ್ನಾಗಿದ್ರಿ, ರಕ್ಷಣೆ ಬಹಳ ಚೆನ್ನಾಗಿದ್ರಿ. ಇಬ್ರು ಜೋಡಿದ ಹಾಕ್ಬೇಕಿತ್ತು ಫೋಟೋನ, ನಾವು ಚಿದನ್ ಸರ್ ನೋಡ್ತಿದ್ವಿ. ಖಂಡಿತ ಖಂಡಿತ. ಜೋಡಿದ ಆದಷ್ಟು ಬೇಗ ಹಾಕ್ಸೋಣ ಅಂತ. ಚಿದಾನಂದ್ ಸರ್ ಒಂಚೂರು ದಪ್ಪ ಆಗ್ಯಾರ, ಅಷ್ಟೊಳಗೆ ಸಣ್ಣ ಮಾಡಿಸ್ಬಿಟ್ಟು ಫೋಟೋ ಹಾಕಿಸ್ತೀನಿ. ಹೌದೇನು ಸರ್, ನಂಬರ್ ಸ್ವಲ್ಪ ದಪ್ಪನೇ ಇರೋದು ಅವರು. ಇದು ಎಲ್ಲ ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡಿ ಮಾಡಿ ಹಾಕ್ತಾರಲ್ವಾ, ಹಂಗಾಗಿ ತಿಂದು ತಿಂದು ಒಂಚೂರು ದಪ್ಪ ಆಗ್ಬಿಟ್ಟಾರೆ. ಹೌದು, ಮತ್ತೆ ಓಡಾಡಂದ್ರೆ ಓಡಾಡಲ್ಲ ಸರ್, ಮತ್ತೆ ನಮ್ಗೆ ಬೈತಾರ ಅವ್ರು. ಹಂಗೆ ಓಡಾಡಿ 2 ಹೆಜ್ಜೆ ಆದ್ರೂ ಇಲ್ಲ, ನಾನಲ್ಲಿ ಮೇಲತ್ತಿ ಕೆಳಗಿಳಿತ್ನಲ್ಲ ಮುಗಿತಲ್ಲಿ ಅಂತಾರೆ. ನಾವು ಸಮನೆ ಎಷ್ಟು ಸಲ 10 ಸಲ ಕದಿನ ಹತ್ತೋದು ಇಳಿಯೋದು, ಮೇಲ್ ಹತ್ತೋದು ಇಳಿಯೋದು, ಅಷ್ಟು ಸಲ ಹತ್ತಿಳಿತೀವಿ. ಖಂಡಿತ 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 ಅಮ್ಮ. ಅವ್ರ ಜೋಡಿ ಫೋಟೋನ ಆದಷ್ಟು ಬೇಗ ವಿವಾಹ ವಾರ್ಷಿಕೋತ್ಸವಕ್ಕೆ ಅಥವಾ ಸ್ಪೆಷಲ್ ಡೇಲ್ ಪ್ರಸಾರ ಮಾಡ್ತೀನಿ. ಓಕೆನಾ? ಚೆನ್ನಾಗಿದ್ರೆ ಸರ್, ಬಹಳ ಚೆನ್ನಾಗಿದ್ರೆ, ಚೆನ್ನಾಗಿರ್ಲಿ ಸರ್ ಅವರು. ಓಕೆ ಅಮ್ಮ, ಖಂಡಿತ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನು ಕೂಡ ಅವ್ರ ಪರವಾಗಿ ಕಮಲಮ್ಮ ಅಂತ ಸರ್, ನಾವು ಪಾಪಂದೊಂದು ಫೋಟೋ ಕಳಿಸಿದ್ದೆ ಅಂದ್ರೆ ಇವತ್ತು ಟೈಮ್ ಹತ್ರ. ಹಾ, ಯಾವಾಗ ಕಳಿಸಿದಿರಿ? ನಿನ್ನೆ ಸರ್, ಅದು ನಮ್ಮ ಅಕ್ಕ ಅಂದೊಂದು ಕಳಿಸಿದ್ಯಲ್ಲ, ನಮ್ದು ನಮ್ಮ ಅಕ್ಕಂದು, ಅದ್ ನೋಡಿ ಹಂಗೆ ಹೋದೆ. ಮತ್ತೆ ಸಾಯಂಕಾಲ ಬಂದ್ವಿ ನಾವು, ಅದನ್ನ ನೋಡ್ದೆ. ಇನ್ನೊಂದು ಪಾಪಂದು ಹಾಕಿದ್ವಿ, ಇದು ವಿಷ್ಣು ಅಂತ ಹೇಳಿ. ವಿಷ್ಣು ನಾಮಕರಣ. ಸಣ್ಣ ಪಾಪದ ಕಳಿಸಿದ್ದೀರಾ? ಹೌದು, ಸಣ್ಣ ಪಾಪಂದು 16. ಓಕೆ ಓಕೆ. ಫೋಟೋ ಪ್ರಸಾರ ಆಗ್ತಾ ಇದೆ ಅಮ್ಮ, ನೋಡಿ. ಹೌದೇನ್ರಿ ಸರ್? ಓಕೆ ಸರ್, ಥ್ಯಾಂಕ್ ಯು. ಇದೇ ಫೋಟೋ ಅಲ್ಲ? ಹೌದು ಸರ್, ಇದೆ. ಇನ್ನೊಂದು ಹಾಕಿದ್ವಿ, 2. ಒಳ್ಳೇದಾಗ್ಲಿ ಅಮ್ಮ. ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ, ಹಾಗಾಗಿ ಹೆಚ್ಚು ಮಾತಾಡಕ್ ಆಗ್ತಾ ಇಲ್ಲ, ಕ್ಷಮೆ ಇರ್ಲಿ. ಮತ್ತೆ ನಾಳೆ ಮಾತಾಡ್ತೀನಿ ನಿಮ್ ಜೊತೆ. ಸರ್ ನಾನೊಂದು ಹೇಳ್ತೀನಿ, ಯಾರು ನಾಳೆ ಹೇಳ್ಬೋದೇನು ನೋಡ್ರಿ ಸರ್. ಹೇಳಿ ಹೇಳಿ. ನಾನಿಟ್ಟ ಮರ ನನಗೆ ಹತ್ತಕ್ಕಾಗಲ್ಲ ಏನ್ರಿ ಸರ್? ನಾನಿಟ್ಟ ಮರ ನನಗೆ ಹತ್ತಕ್ಕಾಗಲ್ಲ ಇತ್ಲಾಗ. ನೀವು ಮೊನ್ನೆ ಯಾರು ಹೇಳಿದ್ರ ಅದ್ ಯಾವ್ದೋ? ಅದೇ ಏನು ಮರ ಹತ್ತಕ್ಕಾಗಲ್ಲ, ಕಾಳು ಎಣ್ಸಕ್ಕಾಗಲ್ಲ ಅಂತೇನೋ ಹೇಳಿದ್ರಲ್ಲ. ಕರೆಕ್ಟ್. ಬಹಳ ಜನ ಬಹಳ ಉತ್ತರ ಕೊಟ್ರು. ಒಬ್ರು ರಾಗಿ ಗಿಡ ಅಂತ ಹೇಳಿದ್ರು. ಓಕೆ ಸರ್, ಅದೇ ರಾಗಿ ಗಿಡ ಕರೆಕ್ಟ್ ಸರ್. ರಾಗಿ ಗಿಡ ಕರೆಕ್ಟಾ? ಬಹುಶಃ ನೀಲಮ್ಮರು ಅಥವಾ ಎಲ್ಲಮ್ಮ ಅಥವಾ ಶಾಂತಮ್ಮರು ಯಾರೋ ಹೇಳಿದ್ರು ಅಂತ ಅನ್ಸುತ್ತೆ. ಹೌದೇನ್ರಿ ಸರ್? ಕರೆಕ್ಟ್ ಹೇಳಿದ್ರು ಸರ್. ಹೌದು. ಅಮ್ಮ, ಓಕೆ. ಇದನ್ನ ಕೇಳ್ತೀನಿ ಅಮ್ಮ. ನಾನ್ ನೆಟ್ಟ ಮರ ನನಗೆ ಹತ್ತಕ್ಕಾಗಲ್ಲ. ಹ್ಞೂ ಕೇಳಿ ಸರ್, ನಾನು ಬೇರೆ ಒಂದು ಹೇಳ್ತೀನಿ. ಓಕೆ ಅಮ್ಮ, ಖಂಡಿತ ಕೇಳ್ತೀನಿ. ಇದು ಜೋಳದ ಗಿಡನಾ? ಅಲ್ಲ. ಓಕೆ, ಜೋಳದ ಗಿಡ ಅಲ್ಲ. ಸರಿಮ್ಮ, ಇದನ್ನ ಕೇಳ್ತೀನಿ ನಾಳೆ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ.
ಓಕೆ ಸರ್, ಥ್ಯಾಂಕ್ ಯು ಸರ್. Thank you, ಕೇಳಿದ್ರು ಅಂತ ಹೇಳಿ ಸರ್ ಸಿದನ್ ಸರ್ಗೆ ಅವ್ರ ಮನೆಯವರಿಗೆ. ಖಂಡಿತ ಖಂಡಿತ ಹೇಳ್ತೀನಮ್ಮ. ಥ್ಯಾಂಕ್ ಯು ಹೇಳಿದ್ರು, ನಮಸ್ಕಾರ ಹೇಳಿದ್ರು ಇಲ್ಲಿಂದಾನೆ. ಹ್ಞೂ ಸರ್, ಓಕೆ ಸರ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ನಮಸ್ತೆ. ಹ್ಞೂ ಸರ್. ಎಸ್ ವೀಕ್ಷಕರ, ಕಾರ್ಯಕ್ರಮದಲ್ಲಿ ಇನ್ನು ಯಾವುದೇ ಕರೆಗಳನ್ನ ಸ್ವೀಕರಿಸೋಕ್ಕಾಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ, ಅದನ್ನೊಂದು ಹೇಳಿಬಿಟ್ಟು ಕಾರ್ಯಕ್ರಮವನ್ನು ಮುಗಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ದಯವಿಟ್ಟು ಕ್ಷಮಿಸಿ, ನನ್ನ ಸ್ಥಳ ಒಂದು ತಪ್ಪಾಗಿ ಹೇಳಿದೆ. ಉಚಿತ ಹೃದ್ರೋಗ ಮತ್ತು ಮಂಡಿಚಿಪ್ಪು ತಪಾಸಣೆ ಶಿಬಿರ ಇರ್ತಕ್ಕಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾನವಳ್ಳಿಯಲ್ಲಿ. ಸೊ ದಯವಿಟ್ಟು ಕ್ಷಮಿಸಿ, ನಾನು ಚಿಕ್ಕಟೇರಿ ಆಸ್ಪತ್ರೆ ದಾವಣಗೆರೆ ಅಂತ ಹೇಳಿದೆ. ಚಿಕ್ಕಟೇರಿ ಆಸ್ಪತ್ರೆ ದಾವಣಗೆರೆ ಇವರ ಸಹಯೋಗದೊಂದಿಗೆ ಅಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾನವಳ್ಳಿ 22/7/2025 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಫಾಸ್ಟ್ ಫುಡ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ 18/7/2025 12 ದಿನಗಳ ಕಾಲ. ಯಾರೆಲ್ಲ ಈ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತಿದ್ದೀರಿ, ಈ ಚಾಟ್ಸ್ ಅಂಗಡಿಗಳನ್ನ ಇಟ್ಕೋಬೇಕು ಅಂತಿದ್ದೀರಿ, ಅವ್ರಿಗೆ ಇದು ತುಂಬ ಅಡ್ವಾಂಟೇಜ್ ಆಗುತ್ತೆ. ನೀವು ಬರ್ಗರ್ ಮಾಡೋದನ್ನು ಕಲಿಬೋದು, ಪಾನಿಪುರಿ ಮಾಡೋದನ್ನು ಕಲಿಬೋದು, ಮಸಾಲ ಪುರಿ, ಸೇವ್ ಪುರಿ, ಇವೆಲ್ಲ ರೀತಿಯ ಒಂದು ಸ್ನ್ಯಾಕ್ಸ್ಗಳನ್ನು ಇಲ್ಲಿ ನಿಮಗೆ ತಯಾರಿಸೋದನ್ನು ಕಲಿಸ್ತಾರೆ. ಯಾರು ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ದಾವಣಗೆರೆ, ಇವ್ರು ಕಲಿಸ್ಕೊಡ್ತಾ ಇದ್ದಾರೆ. ಸಂಪೂರ್ಣ ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾರೆ. ನಿಮಗೆ ಊಟ ವಸತಿಯೊಂದಿಗೆ 12 ದಿನಗಳ ತರಬೇತಿ ಇರುತ್ತೆ. ಸೊ ದಯವಿಟ್ಟು ಇದನ್ನು ಅಡ್ವಾಂಟೇಜನ್ನು ಯೂಸ್ ಮಾಡ್ಕೊಳ್ಳಿ. 18ರಿಂದ 45 ವರ್ಷದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಇದರಿಂದ ತುಂಬ ಪ್ರಯೋಜನ ಆಗುತ್ತೆ. ತರಬೇತಿಗಾಗಿ ರೇಷ್ಮೆ ತರಬೇತಿ ಕೇಂದ್ರದ ಆವರಣ ತೋಳ್ಹುಣಸೆ ಇಲ್ಲಿ ಹೇಳ್ಕೊಡ್ತಾರಂತೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತಾ ಇದ್ದೀನಿ, 7975139332. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಫಾಸ್ಟ್ ಫುಡ್ ಚಾಟ್ಸ್ ಏನಿದೆ ಆ ಸ್ಟಾಲ್ನ ನೀವು ಪ್ರಾರಂಭ ಮಾಡಬೇಕು ಅಂತಿದ್ರೆ ಎಲ್ಲಿ ಹೋಗಬೇಕು, ಏನು ತರಬೇತಿ ತೊಗೋಬೇಕು ಅನ್ನೋ ಟೆನ್ಷನ್ ತೊಗೋಬೇಡಿ. 12 ದಿವಸ ನಿಮಗೆ ಊಟ ವಸತಿ ಕೊಟ್ಟು ಇಲ್ಲಿ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಯಾರಿಗಾದರೂ ಪ್ರಯೋಜನ ಆಗಲಿ, ನಿಮಗಿಲ್ಲ ಅಂದರೂ ಆಸಕ್ತಿ ಇರೋರಿಗೆ ದಯವಿಟ್ಟು ಈ ಇನ್ಫಾರ್ಮೇಷನ್ಸನ್ನು ಪಾಸ್ ಮಾಡಿ. ಅದೇ ರೀತಿ ಆವಾಗಲೇ ನಾನು ಮಂಡಿಚಿಪ್ಪು ಹೃದ್ರೋಗ ತಪಾಸಣೆ ಶಿಬಿರದ ಬಗ್ಗೆ ಹೇಳಿದೆ. ಹಳ್ಳಿ ಕಡೆ ಸಾಕಷ್ಟು ಜನ ತೊಂದರೆಯಲ್ಲಿದ್ದಾರೆ ರೀ, ದುಡ್ಡು ಕೊಟ್ಬಿಟ್ಟು ಯಾರೂ ನೋಡ್ಸ್ಕೊಳಕ್ಕಾಗಲ್ಲ, ತೋರಿಸ್ಕೊಳಕ್ಕಾಗಲ್ಲ. ಯಾರಿಗಾದರೂ ಒಬ್ರಿಗೆ ಇನ್ಫಾರ್ಮೇಷನ್ ಕೊಡಿಪ್ಪ, ಅವ್ರಿಗೆ ಅದರಿಂದ ಒಳ್ಳೇದಾದರೆ ಸಾಕು ಅಲ್ವಾ. ಏನಿಂದಂತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತೀನಿ. ಮತ್ತು ನಾಳೆ ಏನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನಗೆ ಅಪ್ಪಣೆ ಕೊಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.